ಹಾಯ್, ಹಲೋ, ನಮಸ್ತೆ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್. ಇವತ್ತು ನಾನು ನಿಮಗೆ ಹೇಳಕ್ ಹೊರಟಿರುವಂತಹ ವಿಷಯ ಬಂದ್ಬಿಟ್ಟು ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು. ಲಾಸ್ಟ್ ತರಗತಿಯಲ್ಲಿ ನಾನು ನಿಮಗೆ ಗ್ರೌತ್ ಅಂಡ್ ಡೆವಲಪ್ಮೆಂಟ್ ಬೆಳವಣಿಗೆ ಮತ್ತು ವಿಕಾಸದ ಕುರಿತಾಗಿ ಸಂಕ್ಷಿಪ್ತವಾದಂತಹ ತರಗತಿಯನ್ನ ತೆಗೆದುಕೊಂಡಿದ್ದೆ. ಹೋಪ್ ಸೊ ನಿಮಗೆಲ್ಲ ನೆನಪಿದೆ ಅಂತ ಅನ್ಕೊಂಡು ಇವತ್ತು ನಾನು ಆ ಒಂದು ಬೆಳವಣಿಗೆ ಮತ್ತು ವಿಕಾಸದ ಒಂದು ಚಾಪ್ಟರ್ ಮೇಲೆ ಇರುವಂತಹ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ, ಜೀನ್ ಪಿಯಾಜೆಸ್ ಥಿಯರಿ ಆಫ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಬಗ್ಗೆ ಈಗ ಡೀಟೇಲ್ ಆಗಿ ತಿಳ್ಕೊಳ್ಳುವಂತ ಸಮಯ ಬಂದಿದೆ. ಅಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮಿನೇಷನ್. ಡೋಂಟ್ ನೆಗ್ಲೆಕ್ಟ್ ಇಟ್. ಓಕೆ, ಹಾಗಾದ್ರೆ ನೋಡೋಣ. ನಿಮಗೆಲ್ಲ ಗೊತ್ತೇ ಇದೆ ಈ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂದ್ರೆ ಏನು ಎತ್ತ ಅನ್ನೋದ್ರ ಬಗ್ಗೆ. ಫಸ್ಟ್ ನಾನು ಸ್ವಲ್ಪ ಇಂಟ್ರೊಡಕ್ಷನ್ ಅನ್ನ ಕೊಡ್ತಾ ಹೋಗ್ತೇನೆ. Jean Piaget was a Swiss psychologist who explained how children's thinking develops in stages. ಅಂದ್ರೆ ಜೀನ್ ಪಿಯಾಜೆ ಒಬ್ರು ಸ್ವಿಸ್ ಮನೋವಿಜ್ಞಾನಿ ಆಗಿದ್ದಾರೆ. ಅಷ್ಟೇ ಅಲ್ಲ, ಮಕ್ಕಳ ಚಿಂತನೆ ಹಂತ ಹಂತವಾಗಿ ಹೇಗೆ ವಿಕಸನ ಆಗತ್ತೆ ಅನ್ನೋದನ್ನ ಹಂತಗಳ ರೂಪದಲ್ಲಿ ನಮ್ಗೆ ವಿವರಣೆ ಕೊಟ್ಟಂತಹ ಒಬ್ಬ ಶ್ರೇಷ್ಠ ಮನೋವಿಜ್ಞಾನಿ ಅಂತ ಹೇಳ್ತೀವಿ. ಸೊ ಅವ್ರದ್ದು ಸಿದ್ಧಾಂತ ಬಂದು ಯಾವುದು ಅಂದ್ರೆ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಥವಾ ಜ್ಞಾನಾತ್ಮಕ ಕಲಿಕಾ ಸಿದ್ಧಾಂತ ಅಂತ ಹೇಳ್ತೀವಿ. ಹಿ ಪ್ರಪೋಸ್ಡ್ ದ ಥಿಯರಿ ಆಫ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಫೋಕಸಿಂಗ್ ಆನ್ ಹೌ ಚಿಲ್ಡ್ರನ್ ಕನ್ಸ್ಟ್ರಕ್ಟ್ ದೇರ್ ನಾಲೆಡ್ಜ್ ಅಬೌಟ್ ದ ವರ್ಲ್ಡ್. ಅಂದ್ರೆ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತವನ್ನ ಅವರು ಮುಂದಿಡ್ತಾರೆ. ಇದರಲ್ಲಿ ಮಗು ತನ್ನ ಸುತ್ತಲಿರ್ತಕ್ಕಂತ ಜಗತ್ತಿನ ಜ್ಞಾನವನ್ನ ಹೇಗೆ ನಿರ್ಮಾಣ ಮಾಡ್ಕೊಳ್ಳುತ್ತೆ, ಅದು ಹೇಗೆ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಾರೆ. ಇದನ್ನ ತುಂಬಾ ಡೀಟೇಲ್ ಆಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಉದ್ದೇಶ ನೀಟಾಗಿ ನೋಡ್ಕೊಳ್ಳಿ. ದಯವಿಟ್ಟು ಈಗ ನೀವು ನೀಟಾಗಿ ನೋಡ್ಕೊಂಡ್ಲಿಲ್ಲ ಅಂತಂದ್ರೆ ಯಾವಾಗ್ಲೂ ಅರ್ಥ ಆಗಲ್ಲ. ತುಂಬಾ ಡೀಟೇಲ್ ಆಗಿ ಹೇಳೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಅಂಡ್ ನೋಡಿ, ಈ Piaget saw the child as an active learner, a little scientist, not a passive recipient of information. ಅಂದ್ರೆ ಮಗು ಏನಪ್ಪಾ ಅಂತಂದ್ರೆ ಆಕ್ಟಿವ್ ಆಗಿ ಎಲ್ಲಾ ವಿಷಯಗಳನ್ನ ಕಲಿಯುತ್ತೆ, ನಿಷ್ಕ್ರಿಯ ಪಾತ್ರವನ್ನ ವಹಿಸೋದಿಲ್ಲ, ಸಕ್ರಿಯವಾಗಿ ಕಲಿಯುತ್ತೆ. ಹಾಗಾಗಿ ಅದನ್ನ ಆಕ್ಟಿವ್ ಲರ್ನರ್ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಅದೊಂದು ಲಿಟಲ್ ಸೈಂಟಿಸ್ಟ್ ಕೂಡ ಹೌದು, ಸಣ್ಣ ವಿಜ್ಞಾನಿ ಕೂಡ ಆಗಿ ಕೆಲಸವನ್ನ ನಿರ್ವಹಣೆ ಮಾಡುತ್ತೆ ಅಂತ ಹೇಳುತ್ತೆ. ಇನ್ನ ನೆಕ್ಸ್ಟ್ ಬರೋದಾದ್ರೆ ಬೇಸಿಕ್ ಅಸಂಪ್ಷನ್ ಆಫ್ ಪಿಯಾಜೆ, ಅಂದ್ರೆ ಪಿಯಾಜೆ ಅವರ ಮೂಲ ನಿರ್ಧಾರಗಳನ್ನ ನೋಡ್ತಾ ಹೋಗೋಣ. ಅಂದ್ರೆ ನಾನು ಈಗ ಬೇಸಿಕ್ ಇಂದ ಹೇಳ್ತಾ ಇದ್ದೀನಿ, ನಿಮಗೆ ಅರ್ಥ ಮಾಡ್ಕೊಳ್ಳಿ. ಈಗ ಇಂಟ್ರೊಡಕ್ಷನ್ ಟು ಬೇಸಿಕ್ ಇಂದ ನಾನು ಹೇಳ್ತಾ ಇರೋದ್ರಿಂದ ಕನ್ಫ್ಯೂಸ್ ಮಾಡ್ಕೋಬಾರ್ದು ಯಾರು ಕೂಡ. ಫಸ್ಟ್ ಇಲ್ಲಿ ಮಗು ಹೆಂಗೆ ತನ್ನ ಜ್ಞಾನವನ್ನ ಸಂರಚನೆ ಮಾಡ್ಕೊಳ್ಳುತ್ತೆ, ಹೌ ದ ಚೈಲ್ಡ್ ಕನ್ಸ್ಟ್ರಕ್ಟ್ ದೇರ್ ನಾಲೆಡ್ಜ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ನಂತರದಲ್ಲಿ ಪಿಯಾಜೆ ಅವರು ಹೇಳಿರುವಂತಹ ಸ್ಟೆಪ್ಸ್ ಗಳನ್ನ ನೋಡ್ತಾ ಹೋಗೋಣ. ಏನು ಸೆನ್ಸರಿ ಮೋಟರ್ ಸ್ಟೇಜ್ ಇದೆ, ಪ್ರೀ ಆಪರೇಷನಲ್ ಸ್ಟೇಜ್ ಇದೆ, ಆಪರೇಷನಲ್ ಸ್ಟೇಜ್ ಏನಿದೆ ಅದೆಲ್ಲವನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಡೆವಲಪ್ಮೆಂಟ್ ಅಕರ್ಸ್ ಇನ್ ಸ್ಟೇಜಸ್ ದಟ್ ಫಾಲೋ ಫಿಕ್ಸ್ಡ್ ಆರ್ಡರ್. ಅಂದ್ರೆ ವಿಕಾಸ ಅನ್ನೋದೇನಪ್ಪಾ ನಿಶ್ಚಿತ ಕ್ರಮದ ಹಂತಗಳಲ್ಲಿ ನಡೆಯುತ್ತೆ. ಹೌದು, ವಿಕಾಸದ ತತ್ವಗಳಲ್ಲಿ ನಾವು ಕಲ್ತಿದೀವಿ, ಅನುಕ್ರಮವಾದಂತಹ ಹಂತಗಳ ಮೂಲಕ ನಡೆಯುತ್ತೆ. ಹಂತಗಳ ಕ್ರಮ ಬದಲಾಗಲ್ಲ. ಈಚ್ ಸ್ಟೇಜ್ ಹ್ಯಾಸ್ ಅ ಕ್ವಾಲಿಟೇಟಿವ್ಲಿ ಡಿಫರೆಂಟ್ ವೇ ಆಫ್ ಥಿಂಕಿಂಗ್. ಅಂದ್ರೆ ಪ್ರತಿ ಹಂತದಲ್ಲೂ ಕೂಡ ಯೋಚನೆ ಮಾಡ್ತಕ್ಕಂತ ರೀತಿಯಲ್ಲಿ ಗುಣಾತ್ಮಕವಾದಂತಹ ಬದಲಾವಣೆಗಳು ಕೂಡ ಉಂಟಾಗುತ್ತೆ ಎಲ್ಲಿ ವಿಕಾಸದಲ್ಲಿ. So children actively construct their knowledge through interaction with the environment. ಮಕ್ಕಳು ತಮ್ಮ ಪರಿಸರದ ಜೊತೆಗೆ ಸಂವಹನ ಮಾಡೋದ್ರ ಮೂಲಕ ಜ್ಞಾನವನ್ನ ತಮ್ಮಷ್ಟಕ್ಕೆ ತಾವೇ ರಚನೆ ಮಾಡ್ಕೊಳ್ತಾರೆ ಅಂತ ಜೀನ್ ಪಿಯಾಜೆ ಅವ್ರು ಹೇಳ್ತಾರೆ. ನೋಡಿ, ಬಯಾಲಜಿಕಲ್ ಮೆಚುರೇಷನ್ ಪ್ಲಸ್ ಎನ್ವೈರನ್ಮೆಂಟಲ್ ಎಕ್ಸ್ಪೀರಿಯನ್ಸ್ ಈಕ್ವಲ್ಸ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ದೇಹದ ಜೈವಿಕ ಪಕ್ವತೆ ಅಂದ್ರೆ ಮೆಚುರೇಷನ್ ಬಹಳ ಇಂಪಾರ್ಟೆಂಟು. ಯಾವುದೇ ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅವನು ಬೇಸಿಕಲಿ ಏನಿರ್ಬೇಕಪ್ಪ ಅಂದ್ರೆ ಜೈವಿಕ ಪಕ್ವತೆ, ಮೆಚುರೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಪರಿಸರದ ಅನುಭವನೂ ಕೂಡ ಬೇಕಾಗತ್ತೆ. ಇವೆರಡೂ ಸೇರಿ ಏನಾಗುತ್ತೆ, ಜ್ಞಾನಾತ್ಮಕ ವಿಕಾಸವನ್ನ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋಂತ ನೋಟ್ಸ್. ನೀವು ಎಲ್ಲಿ ಹುಡುಕಿದ್ರು ಕೂಡ ಈ ತರ ನೋಟ್ಸ್ ಸಿಸ್ಟಮೆಟಿಕ್ ಆಗಿ ಸಿಗಲ್ಲ. ಹಾಗಾದ್ರೆ ಜೀನ್ ಪಿಯಾಜೆ ಅವರು ತಮ್ಮ ಥಿಯರಿಯಲ್ಲಿ ಬಳಕೆ ಮಾಡಿರುವಂತಹ ಕೀ ಕಾನ್ಸೆಪ್ಟ್ಸ್ ಗಳು ಏನೇನಿದೆ, ಪ್ರಮುಖ ಪರಿಕಲ್ಪನೆಗಳು ಏನೇನಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದು ಸ್ಕೀಮಾ ಅಥವಾ ಸ್ಕೀಮಾಠ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಏನಿದು ಸ್ಕೀಮಾಸ್ ಅಂತಂದ್ರೆ,
ಯೋಜನೆಗಳು ಅಥವಾ ಜ್ಞಾನವನ್ನ ರಚನೆ ಮಾಡ್ಕೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನ ಸ್ಕೀಮಾ ಅಂತ ಕರೆದ್ರು. ಓಕೆ, ಹಾಗಾದ್ರೆ ಇದ್ರ ಬಗ್ಗೆ ನಾನು ಫಸ್ಟ್ ಹೇಳಿ ನಂತರ ಸ್ಟೆಪ್ಸ್ ಗಳ ಬಗ್ಗೆ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಅಂತ ಮೊದ್ಲಿಂದನೂ ಹೇಳ್ತಾ ಇದ್ದೀನಿ, ನೆಗ್ಲೆಕ್ಟ್ ಮಾಡಬಾರ್ದು. ನೋಡಿ, ಬರೀ ಕ್ವಶನ್ ಅಂಡ್ ಆನ್ಸರ್ಸ್ ಗಳ ಸರಣಿನೇ ಇರಲ್ಲ ನಮ್ಮ ತರಗತಿಗಳಲ್ಲಿ, ಡಿಫ್ರೆಂಟ್ ಆಗಿ ಕೂಡ ನಾನು ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಂದಾಗ ಯು ಹ್ಯಾವ್ ಟು ಬಿ ಅಕ್ಸೆಪ್ಟ್ ದಟ್ ಕ್ಲಾಸ್. ಸ್ಕೀಮಾ ಅಂತ ಬರುತ್ತೆ. ಬೇಸಿಕ್ ಮೆಂಟಲ್ ಸ್ಟ್ರಕ್ಚರ್ ಆರ್ ಪ್ಯಾಟರ್ನ್ ಯೂಸ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ರೆಸ್ಪಾಂಡ್ ಟು ದ ವರ್ಲ್ಡ್. ಸ್ಕೀಮಾ ಅಂದ್ರೆ ಏನಿಲ್ಲಿ, ಮಗು ಜಗತ್ತನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಪ್ರತಿಕ್ರಿಯಿಸ್ಲಿಕ್ಕೆ ಬಳಸ್ತಕ್ಕಂತಹ ಮೂಲಭೂತ ಮಾನಸಿಕ ರಚನೆ ಅಥವಾ ಮಾದರಿಯನ್ನ ಸ್ಕೀಮಾ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ಈಗ ಮಗುವಿನ ನಾಯಿ ಯೋಜನೆ ಅಂದ್ರೆ, ನಾಯಿ ಅಂದ್ರೆ ಮಗು ಏನ್ ಅನ್ಕೊಳ್ಳುತ್ತೆ, 4 ಕಾಲಿರುತ್ತೆ. ಎಷ್ಟು ಕಾಲಿರುತ್ತೆ? 4 ಕಾಲು. ಅದ್ರ ಮೈ ತುಂಬಾ ರೋಮಗಳು, ಅಂದ್ರೆ ಭೌ ಭೌ ಅಂತ ಬಗಳುತ್ತೆ. ಈ ತರ ಒಂದು ನಾಯಿ ಬಗ್ಗೆ ಮಗು ಅನ್ಕೊಂಡಿರೋಂತ ಕಲ್ಪನೆ. ಆ ಚೈಲ್ಡ್ಸ್ ಡಾಗ್ ಸ್ಕೀಮಾ ಏನಿರುತ್ತೆ, 4 ಲೆಗ್, ಫುರಿ, ಬಾಕ್ಸ್, ಈ ರೀತಿ ಅನ್ಕೊಂಡಿರುತ್ತೆ ಅಲ್ವೇನ್ರಿ. ಈಗ ನಾಯಿ ಅಂದ ತಕ್ಷಣ ಅದು ಕಲ್ಪನೆ ಮಾಡ್ಕೊಳ್ಳುತ್ತೆ, ಅದಕ್ಕೆ 4 ಕಾಲಿರುತ್ತೆ, ಮೈ ತುಂಬಾ ಕೂದ್ಲಿರ್ತವೆ, ಹಾಗೆ ಅದು ಬೊಗಳುತ್ತೆ ಅಂತ ಗೊತ್ತಾಗುತ್ತೆ. ಲೇಟರ್ ದಿಸ್ ಸ್ಕೀಮಾ ಬಿಕಮ್ಸ್ ಮೋರ್ ಕಾಂಪ್ಲೆಕ್ಸ್ ಆಸ್ ಚೈಲ್ಡ್ ಮೀಟ್ಸ್ ಡಿಫರೆಂಟ್ ಡಾಗ್ಸ್. ನೋಡಿ, ಈ ಸ್ಕೀಮಾ ಏನಾಗುತ್ತೆ ಅಂತಂದ್ರೆ, ಬೇರೆ ಬೇರೆ ನಾಯಿಗಳನ್ನ ನೋಡ್ತಾ ನೋಡ್ತಾ ಯೋಜನೆಗಳೇನಾಗ್ತಾ ಹೋಗುತ್ತೆ, ಹೆಚ್ಚು ನಿಖರ ಆಗ್ತಾ ಹೋಗುತ್ತೆ. ಸೊ ಇದನ್ನೇ ಅವರು ಸ್ಕೀಮಾ ಅಂತ ಹೇಳಿ ಕರೆದ್ರು. ತುಂಬಾ ಇಂಪಾರ್ಟೆಂಟು ನಾನು ಹೇಳ್ತಾ ಇರೋದು. ಅಡಾಪ್ಟೇಷನ್ ಅಂತ ಬರುತ್ತೆ. ಹೊಂದಿಕೊಳ್ಳುವಿಕೆ, ತಕ್ಕ ಮಾಡಿಕೊಳ್ಳುವುದು ಅಂದ್ರೆ ಇಟ್ ಈಸ್ ಅ ಪ್ರೋಸೆಸ್ ಆಫ್ ಅಡ್ಜಸ್ಟಿಂಗ್ ಸ್ಕೀಮಾಸ್ ಟು ಡೀಲ್ ವಿತ್ ನ್ಯೂ ಎಕ್ಸ್ಪೀರಿಯನ್ಸ್. ಹೊಂದಿಕೊಳ್ಳುವಿಕೆ ಅಂದ್ರೆ ಹೊಸ ಅನುಭವಗಳಿಗೆ ಅನುಗುಣವಾಗಿ ಇರುವಂತಹ ಸ್ಕೀಮಾವನ್ನ ಹೊಂದಿಕೊಳ್ಳುವಂತಹ ಪ್ರಕ್ರಿಯೆ. ಇದನ್ನ ನಾವು ಅಡಾಪ್ಟೇಷನ್ ಅಂತ ಹೇಳಿ ಕೂಡ ಕರಿತೀವಿ. ಕಾಂಪ್ಲಿಮೆಂಟರಿ ಪ್ರೋಸೆಸ್ ಇದೆ. ಈ ಅಡಾಪ್ಟೇಷನ್ ಅಂದ್ರೆ ಹೊಂದಾಣಿಕೆ ಮಾಡ್ಕೊಳ್ಳೋದ್ರಲ್ಲಿ 2 ಪರಸ್ಪರ ಪ್ರಕ್ರಿಯೆಗಳಿದೆ. ಒಂದು ಆತ್ಮ ಸಾತ್ಕರಣೆ, ಅಸಿಮಿಲೇಷನ್, ಮನೋಗತ ಮಾಡ್ಕೊಳ್ಳೋದು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಹೊಸ ಮಾಹಿತಿಯನ್ನ ಈಗಿರುವಂತಹ ಸ್ಕೀಮಾ ಒಳಗೆ ಸೇರಿಸೋದು. ಈಗ ಆಲ್ರೆಡಿ ನಾಯಿಗೆ ಏನಪ್ಪಾ ಅಂತಂದ್ರೆ 4 ಕಾಲು ಇರುತ್ತೆ ಅಂತ ಮಗು ಅನ್ಕೊಂಡಿದೆ, ಮೈ ತುಂಬಾ ಕೂದ್ಲಿರುತ್ತೆ ಅಂತ ಅನ್ಕೊಂಡಿರುತ್ತೆ. ಇನ್ನೇನಾದ್ರೂ ಅದನ್ನ ಹೊರತುಪಡಿಸಿ ಇದು ಹಳೆ ಜ್ಞಾನ. ನಾಯಿ ಅಂದ ತಕ್ಷಣ ಮಕ್ಳಿಗೆ ಅದ್ ನೆನ್ಪು ಬಂದ್ಬಿಡುತ್ತೆ. ನಾಯಿ ಆಗಿರ್ಬೋದು, ಅದು ನೋಡಿರೋಂತ ವಸ್ತುಗಳ ಜ್ಞಾನ ಆಗಿರ್ಬೋದು, ತಲೆಯಲ್ಲಿ ಇರುತ್ತೆ, ಒಂದಷ್ಟು ಸ್ಕೀಮಾ ಇರುತ್ತೆ. ಸೊ ಈ ನಾಯಿ ಬಗ್ಗೆ ಇನ್ನೂ ಹೆಚ್ಚುವರಿ ಜ್ಞಾನ ಬೇಕಿದೆ ಅಂತ ಅಂದಾಗ ಅದನ್ನ ಹೊಸ ಜ್ಞಾನ ಅಂತ ಹೇಳ್ತೀವಿ. ಈಗ ಇರ್ತಕ್ಕಂತಹ ಜ್ಞಾನ ಜೊತೆಗೆ ಹೊಸ ಜ್ಞಾನ, ಇವೆರಡನ್ನ ಕೂಡ ಒಳಗೆ ಸೇರ್ಸೋದಕ್ಕೆ ಅಸಿಮಿಲೇಷನ್ ಅಂತ ಕರೀತಾರೆ. ನೋಡಿ, ಮಗು ಎಮ್ಮೆ ನೋಡಿ ನಾಯಿ ಅಂತ ಕರೆಯೋದು. 4 ಕಾಲು ಇದ್ದಕ್ಕಿದ್ದಂತೆ ಹಳೆಯ ನಾಯಿ ಯೋಜನೆಯನ್ನೇ ಬಳಸ್ತಾ ಇದೆ. ನೋಡಿ, 4 ಕಾಲುಗಳು ಇರ್ತಕ್ಕಂಥ ಎಲ್ಲಾ ಪ್ರಾಣಿಗಳು ಕೂಡ ನಾಯಿ ಅಂತ ಮಗು ಏನ್ ಮಾಡುತ್ತೆ, ಭಾವಿಸ್ಕೊಳ್ಳುತ್ತೆ. ಹೊಸ ಜ್ಞಾನ ಅಂತ ಅನ್ಕೊಂಡ್ಬಿಡುತ್ತೆ. ಚೈಲ್ಡ್ sees a cow and calls it dog because it has 4 legs using existing dog schema. ಡಾಗ್ ಸ್ಕೀಮಾವನ್ನ ಇಲ್ಲಿ ಮಗು ಬಳಕೆ ಮಾಡ್ಕೊಳ್ತು. ಸೊ ನೋಡಿ, ಹೊಸ ಅನುಭವವನ್ನ ಈಗಿರುವಂತಹ ಜ್ಞಾನ ರಚನೆಗೆ ಹೊಂದಾಣಿಕೆ ಮಾಡ್ಕೊಳ್ಳುವಂತಹ ಪ್ರಕ್ರಿಯೆಯನ್ನೇ ಅಸಿಮಿಲೇಷನ್ ಅಂತ ಹೇಳಿ ಕರೀತಾರೆ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಅಕೊಮಡೇಷನ್ ಅಂತ ಇದೆ, ಅನುಗೊಳಿಸುವಿಕೆ. ಏನಿದು ಅನುಗುಣಗೊಳಿಸುವಿಕೆ ಅಂತಂದ್ರೆ, ಹೊಸ ಮಾಹಿತಿ ಹಳೆಯ ಸ್ಕೀಮಾಗೆ ಸರಿ ಹೊಂದದಾಗ ಸ್ಕೀಮಾವನ್ನ ಬದಲಾವಣೆ ಮಾಡೋದು ಅಥವಾ ಹೊಸ ಸ್ಕೀಮಾವನ್ನ ರಚನೆ ಮಾಡೋದು. ನೋಡಿ, changing existing schemas or creating new ones when new information does not fit. ಫಾರ್ ಎಕ್ಸಾಂಪಲ್, ಮಗು ಏನ್ ಮಾಡ್ತು, ನಾಯಿ ಎಮ್ಮೆ ನೋಡಿ ನಾಯಿನೇ ಅಂತ ಹೇಳಿ ಭಾವಿಸ್ತಾ ಇದೆ ಅಂತಂದ್ರೆ ಅದು ತಪ್ಪಾದಂತ ಕಲ್ಪನೆ. ಆವಾಗ ಏನ್ ಮಾಡ್ಬೇಕು, ಆಫ್ಟರ್ ಕರೆಕ್ಷನ್ ನಾವು ಕರೆಕ್ಷನ್ ಮಾಡಿಸ್ಬೇಕಾಗತ್ತೆ. ಚೈಲ್ಡ್ ಫಾರ್ಮ್ಸ್ ಅ ಸೆಪರೇಟ್ ಕೌ ಸ್ಕೀಮಾ ಡಿಫರೆಂಟ್ ಫ್ರಮ್ ಡಾಗ್ ಸ್ಕೀಮಾ. ಮಗು ಏನ್ ಮಾಡುತ್ತೆ, ಅದು ತಪ್ಪಪ್ಪ, ಅದು ಎಮ್ಮೆ ಅಲ್ಲ, ಅದು ನಾಯಿ ಅಲ್ಲ, ಅದು ಎಮ್ಮೆ. ಎಮ್ಮೆಗೂ ಕೂಡ 4 ಕಾಲಿರುತ್ತೆ ಅಂತ ತಿಳಿಸಿ ಹೇಳ್ಬೇಕು. ತಿದ್ದಿದ ಮೇಲೆ ಮಗು ಎಮ್ಮೆಗೆ ಬೇರೆ ಸ್ಕೀಮವನ್ನ ಹೊಂದುತ್ತೆ, ನಾಯಿಗೆ ಕೂಡ ಬೇರೆ ರೀತಿಯಾದಂತ ಜ್ಞಾನವನ್ನ ರಚನೆ ಮಾಡ್ಕೊಳ್ಳುತ್ತೆ. ಹೊಸ ಮಾಹಿತಿಗೆ ಅನುಗುಣವಾಗಿ ಯೋಜನೆಗಳನ್ನ ರೂಪಾಂತರಗೊಳಿಸೋದು,
ಅನುಗುಣಗೊಳಿಸುವಂತದಕ್ಕೆ ನಾವೇನಂತ ಕರೆದ್ವಿ, ಅಕೊಮಡೇಷನ್ ಅಂತ ಹೇಳಿ ಕರೆದ್ವಿ. ಇನ್ನು ಸಮತೋಲನಗೊಳಿಸುವಿಕೆ, ಈಕ್ವಲಿಬ್ರೇಷನ್ ಅಂತ ಇದೆ. ಇವೆಲ್ಲವೂ ಕೂಡ ಜೀನ್ ಪಿಯಾಜೆ ಅವರ ಸಿದ್ಧಾಂತದಲ್ಲಿ ಬರ್ತಕ್ಕಂತಹ ಪ್ರಮುಖ ಕೀ ಪಾಯಿಂಟ್ಸ್ಗಳು. ಈಕ್ವಲಿಬ್ರೇಷನ್ ಅಂದ್ರೆ ಏನು ನೋಡಿ, ಇಟ್ ಈಸ್ ಅ ಪ್ರೋಸೆಸ್ ಆಫ್ ಸೀಕಿಂಗ್ ಬ್ಯಾಲೆನ್ಸ್ ಬಿಟ್ವೀನ್ ಅಸಿಮಿಲೇಷನ್ ಅಂಡ್ ಅಕೊಮಡೇಷನ್. ಅಂದ್ರೆ ಈಕ್ವಲಿಬ್ರೇಷನ್ ಅಂತಂದ್ರೆ ಅಸಿಮಿಲೇಷನ್ ಮತ್ತೆ ಅಕೊಮಡೇಷನ್ ಎರಡರ ನಡುವಿನ ಸಮತೋಲನವನ್ನ ಸಾಧಿಸ್ತಕ್ಕಂಥ ಪ್ರಕ್ರಿಯೆಗೆ ಸಮತೋಲನಗೊಳಿಸುವಿಕೆ ಅಂತ ಕರಿತೀವಿ. ಅರ್ಥ ಆಯ್ತಾ ನಿಮ್ಗೆಲ್ರಿಗೂ ಕೂಡ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನ್ ಈಗ ಹೇಳೋಂತ ವಿಡಿಯೋ ಅರ್ಥ ಆಗ್ತಾ ಇದ್ರೆ ಮತ್ತೊಂದ್ಸಲ ಈ ವಿಡಿಯೋವನ್ನ ನೋಡಿ. ತುಂಬಾ ಸಿಂಪಲ್ ಆಗಿದೆ, ಏನ್ ಕಾಂಪ್ಲಿಕೇಶನ್ಸ್ ಇಲ್ಲ ಲೆಸನ್ಸ್ ಅಲ್ಲಿ. ವೆನ್ ನ್ಯೂ ಎಕ್ಸ್ಪೀರಿಯನ್ಸ್ ಡಸಂಟ್ ಫಿಟ್ ಓಲ್ಡ್ ಸ್ಕೀಮಾಸ್, ಅದನ್ನ ಡಿಸ್ಇಕ್ವಲಿಬ್ರಿಯಂ ಅಂತ ಹೇಳ್ತೀವಿ. ಮೆಂಟಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಚೈಲ್ಡ್ ಮಾಡಿಫೈಸ್ ಸ್ಕೀಮಾಸ್ ನ್ಯೂ ಇಕ್ವಲಿಬ್ರೇಷನ್ ಅಂದ್ರೆ ಹೊಸ ಅನುಭವ ಹಳೆಯ ಸ್ಕೀಮಾಗೆ ಹೊಂದದೇ ಇದ್ದಾಗ ಅದನ್ನ ಅಸಮತೋಲನ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾಯಿ ಬಗ್ಗೆ ಮಗು ತಿಳ್ಕೊಂಡಿದೆ, ಎಮ್ಮೆ ನೋಡಿದಾಗ್ಲೂ ಕೂಡ ನಾಯಿಯ ಪರಿಕಲ್ಪನೆಯನ್ನ ಕಾಣ್ತಾ ಇದೆ ಅಂತಂದ್ರೆ ಅದು ಹೊಂದಾಣಿಕೆ ಆಗಿಲ್ಲ, ಅಸಮತೋಲನ ಆಗಿದೆ. ಅದನ್ನೇ ನಾವು ಡಿಸ್ಇಕ್ವಲಿಬ್ರೇಷನ್ ಅಂತ ಹೇಳಿ ಕರಿತೀವಿ. ತನ್ನ ಸ್ಕೀಮಾವನ್ನ ಬದಲೆ ಮಾಡಿಕೊಂಡು ಮತ್ತೆ ಸಮತೋಲನವನ್ನ ಪಡ್ಕೊಳ್ಳುತ್ತೆ ನಾವು ಅದನ್ನ ತಿಳಿಸಿ ಹೇಳಿದಾಗ. ಈ ಸಮತೋಲನವ ಹುಡುಕುವಂತಹ ಉತ್ಸುಕತೆ ಜ್ಞಾನಾತ್ಮಕ ವಿಕಾಸಕ್ಕೆ ಬಲವಾಗಿ ಕಾರ್ಯನಿರ್ವಹಿಸುವಂತ ಆಂತರಿಕ ಶಕ್ತಿ ಅಂತ ಹೇಳಿ ಜೀನ್ ಪಿಯಾಜೆ ಅವರು ಇದನ್ನ ಹೇಳ್ತಾರೆ. ನೆಕ್ಸ್ಟ್ ಬರೋದು ಆರ್ಗನೈಸೇಷನ್, ಸಂಘಟನೆ ಅನ್ನೋ ಒಂದು ಪದವನ್ನ ಬಳಕೆ ಮಾಡ್ತಾರೆ. ಏನಿದು ಆರ್ಗನೈಸೇಷನ್ ಅಂತಂದ್ರೆ ಪ್ರೋಸೆಸ್ ಆಫ್ ಕಂಬೈನಿಂಗ್ ಅಂಡ್ ಅರೇಂಜಿಂಗ್ ಸ್ಕೀಮಾಸ್ ಇಂಟು ಮೋರ್ ಕಾಂಪ್ಲೆಕ್ಸ್ ಸಿಸ್ಟಮ್. ಅಂದ್ರೆ ಸಂಘಟನೆ ಅಂದ್ರೆ ಬೇರೆ ಬೇರೆ ಸ್ಕೀಮಾಗಳನ್ನ ಒಟ್ಟುಗೂಡಿಸಿ ಕ್ರಮಬದ್ಧವಾಗಿ ಜೋಡಿಸುವಂಥದ್ದು. ಅದಕ್ಕೆ ನಾವು ಸಂಘಟನೆ, ಆರ್ಗನೈಸ್ ಮಾಡುವಂಥದ್ದಕ್ಕೆ. ಈಗ ನೋಡಿ, ನೀವು ವಾರ್ಡ್ರೋಬ್ ಅಲ್ಲಿ ಬಟ್ಟೆಗಳನ್ನ ಹೆಂಗ್ ಬೇಕು ಹಂಗೆ ತುರ್ಕಿರ್ತೀರ. ಸೊ ಅದನ್ನ ನೀಟಾಗಿ ಆರ್ಗನೈಸ್ ಮಾಡಿದಾಗ ನಿಮಗೆ ಯಾವಾಗ ಬೇಕೋ ಅವಾಗ ತಕ್ಕೊಳ್ಬಹುದು. ಹಂಗೇನೆ ನಮ್ಮ ಮೈಂಡ್ ಅಲ್ಲಿ ಇರುವಂತಹ ಜ್ಞಾನ ಯಾವ್ದ್ಯಾವ್ದು ಬೇಕೋ ಅದೆಲ್ಲ ತುರ್ಕೊಂಡಿರ್ತೀವಿ. ಅಂದ್ರಾಗ ನಾವೇನ್ ಮಾಡ್ಬೇಕು, ಸ್ಟೆಪ್ ಬೈ ಸ್ಟೆಪ್ ಅದನ್ನ ಆರ್ಗನೈಸ್ ಮಾಡ್ತಾ ಹೋದಾಗ ನಮಗೆ ಬೇಕಾದಂತ ಸಮಯದಲ್ಲಿ ಆ ನಾಲೆಜ್ಗಳು ಬಳಕೆ ಆಗ್ತಾ ಹೋಗುತ್ತೆ. ಚೈಲ್ಡ್ ಆರ್ಗನೈಸಸ್ ಸ್ಕೀಮಾಸ್ ಅಬೌಟ್ ಸಕ್ಕಿಂಗ್, ಗ್ರಾಸ್ಪಿಂಗ್, ಲುಕಿಂಗ್ ಇಂಟು ಕೋಆರ್ಡಿನೇಟಿಂಗ್ ಆಕ್ಷನ್ಸ್. ಅಂದ್ರೆ ಹೀರುವಿಕೆ, ಹಿಡಿಯುವಿಕೆ, ನೋಡುವಿಕೆ ಇತ್ಯಾದಿ ಸ್ಕೀಮಾಗಳನ್ನ ಮಗು ಒಟ್ಟು ಸೇರಿಸಿ ಅರ್ಥಪೂರ್ಣ ನಡವಳಿಕೆಗಳನ್ನ ಕಲ್ತ್ಕೊಳ್ಳುತ್ತೆ. ಸೊ ಇದನ್ನ ಅವ್ರು ಏನಂತ ಕರೆದ್ರು, ಆರ್ಗನೈಸೇಷನ್. ನಾನು ಹೇಳಿದ್ನನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ಬಿಡಿ. ಎಸ್, ಈಗ ಬರೋಣ ಸ್ಟೇಜಸ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಅಂದ್ರೆ ಜೀನ್ ಪಿಯಾಜೆ ಅವರು ರಚಿಸಿದಂತಹ 4 ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತಗಳನ್ನ ನೋಡೋಣ. ರೆಡಿನಾ ಎಲ್ಲರೂ? ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಟ್ಸು? ತುಂಬಾ ಚೆನ್ನಾಗಿದೆ, ನೋಟ್ಸ್ ಕೂಡ ತುಂಬಾ ಚೆನ್ನಾಗಿದೆ, ವಿಷಯಗಳಂತೂ ಅದ್ಭುತವಾಗಿದೆ. ನೆಗ್ಲೆಕ್ಟ್ ಮಾಡಬೇಡಿ. ನಾನು ಪದೇ ಯಾಕೆ ಹೇಳ್ತಿರ್ತೀನಿ ಅಂದ್ರೆ ಕೆಲವು ವಿದ್ಯಾರ್ಥಿಗಳಿಗೆ ಡೀಟೇಲ್ ಆದಂತ ವಿಡಿಯೋ ನೋಡೋ ಆಸಕ್ತಿನೇ ಇರಲ್ಲ. ಹಂಗ್ ಮಾಡಬೇಡಿ ಪ್ಲೀಸ್. ಎಸ್, ಪಿಯಾಜೆ ಸಜೆಸ್ಟೆಡ್ 4 ಮೈನ್ ಸ್ಟೇಜಸ್. 4 ಪ್ರಮುಖ ಸ್ಟೇಜಸ್ ಗಳ ಬಗ್ಗೆ ಪಿಯಾಜೆ ಅವ್ರು ಹೇಳ್ತಾರೆ. ಆ 4 ಪ್ರಮುಖ ಹಂತಗಳ ಮೂಲಕ ಜ್ಞಾನಾತ್ಮಕ ಬೆಳೀತದೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಸೆನ್ಸರಿ ಮೋಟರ್ ಸ್ಟೇಜ್, ಸಂವೇದನಾ ಚಲನ ಹಂತ ಅಥವಾ ಸಂವೇದನಾ ಗತಿ ಹಂತನೂ ಕೂಡ ಕರೀತಾರೆ. 0 to 2 years ವರೆಗೂ ಇರುತ್ತೆ. ಪ್ರೀ ಆಪರೇಷನಲ್ ಸ್ಟೇಜ್, ಪೂರ್ವ ಕ್ರಿಯಾತ್ಮಕ ಹಂತ ಅಥವಾ ಕಾರ್ಯಪೂರ್ವ ಹಂತ ಅಂತ ಹೇಳಿ ಕೂಡ ಕರಿತೀವಿ. 2 ರಿಂದ 7 ವರ್ಷಗಳ ಕಾಲ ಮಕ್ಕಳಲ್ಲಿ ಕಂಡು ಬರುತ್ತೆ. ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್, ಸಾಂದರ್ಭಿಕ ಕ್ರಿಯಾತ್ಮಕ ಹಂತ ಅಥವಾ ಮೂರ್ತ ಕಾರ್ಯಗಳ ಹಂತ ಅಂತ ನಿಮಗೆ ಅರ್ಥ ಆಗಂಗ್ ಬರ್ಕೊಂಡ್ಬಿಡಿ. ಮತ್ತೆ ಇದು ಬೇರೆನಾ ಅದು ಬೇರೆನಾ ಅಂತ ಕೇಳ್ಬಿಡಿ. ಅದೇ ಕಾಂಕ್ರೀಟ್ ಆಪರೇಷನ್ ಸ್ಟೇಜ್ ಅಂದ್ರೆ ಅರ್ಥ ಆಗತ್ತಲ್ಲ, ಮೂರ್ತ ಕಾರ್ಯಗಳ ಹಂತ. ಕೊನೆಯದಾಗಿ ಬರ್ತಕ್ಕಂಥದ್ದೇ ಫಾರ್ಮಲ್ ಆಪರೇಷನಲ್ ಸ್ಟೇಜ್, ಅಂದ್ರೆ ಔಪಚಾರಿಕ ಅಥವಾ ಸೂಕ್ಷ್ಮ ಕ್ರಿಯಾತ್ಮಕ ಹಂತ ಅಂತ ಹೇಳಿ. ಇದು 11 ವರ್ಷದ ಮೇಲ್ಪಟ್ಟಂತಹ ಮಕ್ಕಳಲ್ಲಿ ನಾವು ಈ ಹಂತವನ್ನ ಗುರುತಿಸಬಹುದು ಅಂತ ಜೀನ್ ಪಿಯಾಜೆ ಅವರು ನಮಗೆ ಹೇಳ್ತಾರೆ. ಒಂದೊಂದನ್ನೇ ನಾನು ನಿಮಗೆ ನೀಟಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಮೊದಲನೇದು ಸಂವೇದನಾ ಚಲನ ಹಂತ. ಇದನ್ನ ಶಿಶು ಹಂತ ಅಂತ ಕರಿಬಹುದು. ಯಾಕಪ್ಪ ಅಂದ್ರೆ 0 ಯಿಂದ 2 ವರ್ಷಗಳವರೆಗೂ ಕೂಡ ಮಕ್ಕಳಲ್ಲಿ ಈ ಹಂತ ಕಂಡು ಬರುತ್ತೆ. ಸರಿನಾ? ಇದ್ರ ಐಡಿಯಾ, ಮುಖ್ಯ ಭಾವನೆ ಏನು ಅಂತಂದ್ರೆ ಮಗು ತನ್ನ ಇಂದ್ರಿಯಗಳು, ಚಲನೆಗಳ
ಮೂಲಕ ಜಗತ್ತನ್ನ ತಿಳಿದುಕೊಳ್ಳುತ್ತೆ. ಹೇಗೆ ಅಂತಂದ್ರೆ ಬೇಬಿ ಲರ್ನ್ಸ್ ಥ್ರೂ ಸೆನ್ಸಸ್ ಲೈಕ್ ಸೀಯಿಂಗ್, ಹಿಯರಿಂಗ್, ಟಚಿಂಗ್. ಮೋಟರ್ ಆಕ್ಷನ್ಸ್ ಯಾವ್ದಾಗುತ್ತೆ? ರೀಚಿಂಗ್, ಕ್ರಾಲಿಂಗ್, ಗ್ರಾಸ್ಪಿಂಗ್. ಅಂದ್ರೆ ಮಗು ತನ್ನ ಇಂದ್ರಿಯಗಳ ಬಳಕೆಯನ್ನ ಮಾಡುತ್ತೆ. ಕಣ್ಣು, ಕಿವಿ, ಸ್ಪರ್ಶ, ಚಲನೆಗಳ ಒಂದು ಬಳಕೆ. ಅದ್ರ ಜೊತೆಗೆ ಹತ್ತೋದು, ಹವಳೋದು, ಹಾಗೆ ಹಿಡಿಯೋದು, ಈ ಮೂಲಕ ಜಗತ್ತನ್ನ ತಿಳಿದುಕೊಳ್ಳುತ್ತೆ. ಯಾಕಂದ್ರೆ ಅಷ್ಟು ಮಾತ್ರ ಈ ಒಂದು ಹಂತದಲ್ಲಿ ಸಾಧ್ಯ ಆಗ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಇನ್ನು ಥಿಂಕಿಂಗ್, ಡೂಯಿಂಗ್ ಅಂತ ಬರುತ್ತೆ. ಆರಂಭದಲ್ಲಿ ಮಗು ಏನ್ ಮಾಡುತ್ತೆ? ಯೋಚನೆ, ಕೆಲಸ, ಮನಸ್ಸಿನಲ್ಲಿ ಕಲ್ಪನೆ, ಚಿಹ್ನೆಗಳ ಬಳಕೆಯನ್ನ ಕೂಡ ಮಾಡ್ಕೊಳ್ಳೋದು ತುಂಬಾ ಕಡಿಮೆ. ಯಾಕೆ ಅಂತಂದ್ರೆ ಆ ಮಕ್ಳಿಗೆ ತನ್ನ ಕಣ್ಣೆದ್ರಿಗೆ ಏನ್ ಕಾಣಿಸುತ್ತೋ ಅದನ್ನ ಒಂದು ನೋಡುವಂತ ಪ್ರಯತ್ನವನ್ನ ಮಾಡ್ತದೆ ಹೊರತಾಗಿ ಅರ್ಥಗರ್ಭಿತವಾಗಿ ತುಂಬಾ ಆಳವಾಗಿ ಯೋಚನೆ ಮಾಡುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಇಂಪಾರ್ಟೆಂಟ್ ಅಚೀವ್ಮೆಂಟ್ಸ್ ಏನೇನ್ ಮಾಡುತ್ತೆ ಈ ಮಗು ಈ ಹಂತದಲ್ಲಿ? ತುಂಬಾ ಸಿಂಪಲ್ ಆಗಿ ಎಲ್ರಿಗೂ ಅರ್ಥ ಆಗಂಗ್ ಹೇಳಿದೀನಿ. ಆಬ್ಜೆಕ್ಟ್ ಪರ್ಫಾರ್ಮೆನ್ಸ್, ವಸ್ತುಗಳ ಸ್ಥಿರತೆಯ ಪರಿಕಲ್ಪನೆಯನ್ನ ಕಂಡುಕೊಳ್ಳುತ್ತೆ. ಹೆಂಗೆ ಅಂತಂದ್ರೆ ಕಣ್ಣಿಗೆ ಕಾಣದೇ ಇದ್ರೂ ವಸ್ತುಗಳು ಇದ್ದೇ ಇವೆ ಅನ್ನೋ ಒಂದು ಅರಿವು ಆ ಮಗುವಿನಲ್ಲಿ ಮೂಡುತ್ತೆ. ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ದಟ್ ಆಬ್ಜೆಕ್ಟ್ಸ್ ಕಂಟಿನ್ಯೂ ಟು ಎಕ್ಸಿಸ್ಟ್ ಈವನ್ ವೆನ್ ಔಟ್ ಆಫ್ ಸೈಟ್. ನಮ್ ಕಣ್ಣಿಗೆ ಕಾಣದೇ ಇದ್ರು ಕೂಡ ಆ ಮಗು ಅನ್ಕೊಳ್ಳುತ್ತೆ ನನ್ ಕಣ್ಣಿಗೆ ಕಾಣದೇ ಇದ್ರು ಆ ವಸ್ತು ಇದೆ ಅಂತ ಅನ್ಕೊಳ್ಳುತ್ತೆ. ಬಿಫೋರ್ 8 months, ಔಟ್ ಆಫ್ ಸೈಟ್, ಔಟ್ ಆಫ್ ಮೈಂಡ್. ಸುಮಾರು 8 ತಿಂಗಳಿಗಿಂತನೂ ಮೊದಲೇ ಕಾಣದ ವಸ್ತು ಅಸ್ತಿತ್ವದಲ್ಲೇ ಇಲ್ಲ ಅನ್ನೋ ಒಂದು ಭಾವನೆ ಆ ಮಗು ಇರುತ್ತೆ. ಯಾಕೆಂದ್ರೆ ಆ ತಂದೆ ತಾಯಿ ಅವರನ್ನ ಮಾತ್ರ ನೋಡಿರುತ್ತೆ. ಯಾರೋ ಒಬ್ರು ಬಂದು ಈ ಪರಿಚಯ ಮಾಡ್ಕೊ ಅವ್ರಿದ್ದಾರೆ ಅಂತಾನೆ ಮಕ್ಳಿಗೆ ಗೊತ್ತಿರಲ್ಲ. ಯಾಕೆಂದ್ರೆ ಆ ಪೊಸಿಷನ್ನೇ ಹಾಗಿರುತ್ತಲ್ವಾ. ಅರೌಂಡ್ 8 to 12 months ಸ್ಟಾರ್ಟ್ಸ್ ಸರ್ಚಿಂಗ್ ಫಾರ್ ಹಿಡನ್ ಆಬ್ಜೆಕ್ಟ್. 8 ರಿಂದ 12 ತಿಂಗಳ ಬಳಿಕ ಮಗು ಏನ್ ಮಾಡುತ್ತೆ ಅಂದ್ರೆ ಮರೆ ಮಾಡಿಟ್ಟಂತಹ ವಸ್ತುಗಳನ್ನ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್, ನೆನ್ಪಿಟ್ಕೊಳ್ಳಿ. ಅಂದ್ರೆ ಯಾವ್ದನ್ನ ಇಲ್ಲಿ ಮರೆ ಮಾಡಿಟ್ಟಿರ್ತಾರೋ, ಯಾವ್ದನ್ನ ತನ್ನ ಕಣ್ಣಿಗೆ ಕಾಣಿಸೋದಿಲ್ವೋ ಆ ವಸ್ತುಗಳನ್ನ ಹುಡುಕ್ಲಿಕ್ಕೆ ಮಗು ಇಲ್ಲಿ ಪ್ರಯತ್ನವನ್ನ ಮಾಡ್ತಾ ಇರುತ್ತೆ. ಹಾಗೆ ಗೋಲ್ ಡೈರೆಕ್ಟೆಡ್ ಆಗಿರುತ್ತೆ. ಇಂಟೆನ್ಷನಲ್ ಬಿಹೇವಿಯರ್ ಅಂದ್ರೆ ಉದ್ದೇಶಪೂರ್ಣವಾದಂತಹ ನಡೆ ಇರುತ್ತೆ. ತನಗೇನ್ ಬೇಕೋ ಅದು ತಗೊಳ್ಳೇಬೇಕು ಅಂತ ಹಂಬಲಿಸ್ತಾ ಇರುತ್ತೆ. ಗುರಿಯನ್ನ ಸಾಧಿಸ್ಲಿಕ್ಕೆ ಕ್ರಮಬದ್ಧವಾಗಿ ಕಾರ್ಯವನ್ನ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಬೊಂಬೆಯನ್ನು ತಲುಪಲಿಕ್ಕೆ ಬಟ್ಟೆಯನ್ನ ಎಳೆಯುತ್ತೆ. ಅಂದ್ರೆ ಈಗ ಒಂದು ಗೊಂಬೆ ಇದೆಪ್ಪ, ಅದು ಗೊಂಬೆ ಸ್ವಲ್ಪ ಬಟ್ಟೆಯಿಂದ ಆಚೆ ಇದೆ ಅಂತಂದ್ರೆ ಆ ಬಟ್ಟೆಯನ್ನ ಎಳೆಯೋದು, ಗೊಂಬೆಯನ್ನ ತಲುಪೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ಬೇಕೋ ಆ ಪ್ರಯತ್ನವನ್ನ ಮಾಡುತ್ತೆ. ಬಿಗಿನಿಂಗ್ ಆಫ್ ಮೆಂಟಲ್ ರೆಪ್ರೆಸೆಂಟೇಷನ್ ಅರೌಂಡ್ 18 to 24 months. ನೋಡಿ, ಮಾನಸಿಕ ಪ್ರತಿನಿಧಿಯ ಆರಂಭ ಆಗತ್ತೆ 18 ರಿಂದ 24 ತಿಂಗಳ ಒಳಗಾಗಿ. ಅಂದ್ರೆ ಮೆಂಟಲ್ ರಿಪ್ರೆಸೆಂಟೇಷನ್ ಅಂತಂದ್ರೆ ನಿಮಗೆ ಗೊತ್ತಿದೆ, ಮಾನಸಿಕವಾಗಿ ಮಗು ಅಂದ್ಕೊಳ್ಳುತ್ತೆ. ಕಣ್ಣಿಗೆ ಯಾರೇ ಒಬ್ರು ಎದುರು ಬಂದ್ ನಿಂತ್ರು ಕೂಡ ಓ ಇವ್ರು ನಮ್ಮವ್ರು ಇರ್ಬೋದೇನೋ, ಈ ತರ ಫೀಲ್ ಮಾಡ್ಲಿಕ್ಕೆ ಮಗು ಶುರು ಮಾಡ್ತಾ ಹೋಗುತ್ತೆ. ಚೈಲ್ಡ್ ಕ್ಯಾನ್ ಫಾರ್ಮ್ ಇಂಟರ್ನಲ್ ಇಮೇಜಸ್. ಅಂದ್ರೆ ತನ್ನಷ್ಟಕ್ಕೆ ತಾನೇ ಒಳಗಡೆನೆ ಚಿತ್ರಗಳನ್ನ ನಿರ್ಮಾಣ ಮಾಡುವಂತಹ ಸಾಮರ್ಥ್ಯವನ್ನ ಪಡ್ಕೊಳ್ಳುತ್ತೆ. ತಡವಾಗಿ ಅನುಕರಣ, ಸಾಂಕೇತಿಕ ಆಟಗಳು ಕೂಡ ಆರಂಭ ಆಗುತ್ತೆ. ಅನುಕರಣೆ ಅಂದ್ರೆ ತಕ್ಷಣಕ್ಕೆ ಆಗಲ್ಲ. ಯಾಕೆಂತಂದ್ರೆ ಮಕ್ಳಿಗೆ 1-1.5 ವರ್ಷ ಆಗೋ ತನಕ ಮಾತಂತೂ ಬರಲ್ಲ ಅಲ್ವಾ. ತನ್ನ ಸುತ್ತಮುತ್ತಲು ತನ್ನ ಅಮ್ಮನನ್ನ ನೋಡಿ ಮಗು ಅನುಕರಣೆ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಜೊತೆಗೆ ಸಾಂಕೇತಿಕ ಆಟ, ಸಿಂಬೋಲಿಕ್ ಪ್ಲೇ ಅಂತ ಹೇಳಿ ಕೂಡ ಕರಿತೀವಿ. ಆಟವನ್ನ ಕೂಡ ತಾನೇನ್ ಅನ್ಕೊಂಡಿರುತ್ತೆ ಅದನ್ನ ಆಟವನ್ನ ಕೂಡ ಆಡುತ್ತೆ. ಸೊ ಇದೇನಪ್ಪಾ ಅಂದ್ರೆ ಸೆನ್ಸರಿ ಮೋಟರ್ ಸ್ಟೇಜ್ ಅಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಅಂಶ. ನೆಕ್ಸ್ಟ್ ಬರೋಣ ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಹೇಳ್ತೀವಿ. 2 ರಿಂದ 7 ವರ್ಷಗಳ ಕಾಲ ಮಕ್ಕಳಲ್ಲಿ ಈ ಒಂದು ಹಂತ ಕಂಡು ಬರುತ್ತೆ. ಗೆಸ್ ಮಾಡ್ತಾ ಇರಿ ಏನೇನ್ ಆಗ್ಬೋದು. ಪ್ರೀ ಆಪರೇಷನಲ್ ಸ್ಟೇಜ್ ಅಲ್ಲಿ ಮಕ್ಕಳು ಯಾವ್ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ನೋದನ್ನ ಹೇಳ್ತಾ ಹೋಗಿ, ನೋಡೋಣ ಕಮೆಂಟ್ ಅಲ್ಲಿ. ಓಕೆ, ಹೇಳ್ತಾ ಇದ್ರಾ ಏನೇನಾಗುತ್ತೆ ಹಾಗಾದ್ರೆ? ಎಸ್, ನೋಡಿ,
ರ್ಯಾಪಿಡ್ ಡೆವಲಪ್ಮೆಂಟ್ ಆಗುತ್ತೆ. ಲ್ಯಾಂಗ್ವೇಜ್ ಅಂಡ್ ಸಿಂಬಲ್ಸ್, ಮಕ್ಕಳು ಭಾಷೆ ಕಲಿಯೋದ್ರಲ್ಲಾಗಿರ್ಬೋದು, ಆಟ ಆಡೋದ್ರಲ್ಲಾಗಿರ್ಬೋದು. 2 ರಿಂದ 7 ವರ್ಷ ಅಂತಂದ್ರೆ ಎಸ್ ಹೌದಲ್ವಾ? ಅಂದ್ರೆ 2 ರಿಂದ 7 ವರ್ಷ ಅಂತಂದ್ರೆ ಮಕ್ಳು ಏನಪ್ಪಾ ಅಂತಂದ್ರೆ ಆಟ ಆಡೋಂತ ವಯಸ್ಸಿರುತ್ತೆ. ಸಾಮಾಜಿಕವಾಗಿ ಎಲ್ಲರ ಜೊತೆ ಅಂದ್ರೆ ತನ್ನ ಒಂದು ಸ್ನೇಹಿತರ ಗುಂಪಿನ ಜೊತೆಗೆ ಬೆರಲಿಕ್ಕೆ ಶುರು ಮಾಡ್ತದೆ. ಅಷ್ಟೇ ಅಲ್ಲ, ಮುಖ್ಯ ಭಾವನೆ ಏನಾಗಿರುತ್ತೆ, ಭಾಷೆ ಚಿಹ್ನೆಗಳ ತುಂಬಾ ವೇಗವಾಗಿ ಬೆಳವಣಿಗೆ ಆಗುತ್ತೆ. ಯೋಚನೆ ಮಾಡ್ಲಿಕ್ಕೆ ಹಲವಾರು ಕಡೆ ತಾರ್ಕಿಕವಲ್ಲ, ಅಂದ್ರೆ ಅವ್ರಿಗೆ ಬೇರೆ ಬೇರೆ ಆಲೋಚನೆ ಮಾಡ್ಲಿಕ್ಕೆ ತರ್ಕಬದ್ಧ ಆಲೋಚನಾ ಸಾಮರ್ಥ್ಯ ಇನ್ನು ಬೆಳೆದಿರಲ್ಲ. ಮಗು ದೃಷ್ಟಿಕೋನಕ್ಕೆ ಸೀಮಿತ ಆಗಿರುತ್ತೆ. ತಾನೇನ್ ಅನ್ಕೊಂಡಿರುತ್ತೆ ಅದೇ ಸರಿ ಅಂತ ಅನ್ಕೊಂಡಿರುತ್ತೆ. ಲಕ್ಷಣಗಳು ಏನೇನು ಹಾಗಾದ್ರೆ ಈ ಒಂದು ಪೂರ್ವ ಕಾರ್ಯಾಚರಣೆ ಹಂತದಲ್ಲಿ ಮಕ್ಕಳ ಲಕ್ಷಣಗಳು ಏನಾಗಿರುತ್ತೆ ಅಂದ್ರೆ, ಸಿಂಬೋಲಿಕ್ ಫಂಕ್ಷನ್, ಸಂಕೇತಾತ್ಮಕ ಕಾರ್ಯ ಮಾಡ್ತಾ ಇರುತ್ತೆ. ಚೈಲ್ಡ್ ಕ್ಯಾನ್ ಯೂಸ್ ವರ್ಡ್ಸ್, ಇಮೇಜಸ್ ಅಂಡ್ ಆಬ್ಜೆಕ್ಟ್ಸ್ ಟು ರೆಪ್ರೆಸೆಂಟ್ ಸಮಥಿಂಗ್ ನಾಟ್ ಪ್ರೆಸೆಂಟ್. ಅಂದ್ರೆ ಕಣ್ಣ ಮುಂದೆ ಇಲ್ಲದೆ ಇರ್ತಕ್ಕಂತ ವಸ್ತುವನ್ನ ಮಾತು, ಚಿತ್ರ, ಚಿಹ್ನೆಗಳ ಮೂಲಕ ಪ್ರತಿನಿಧಿಸ್ತಕ್ಕಂತಹ ಸಾಮರ್ಥ್ಯವನ್ನ ಕೂಡ ಮಗು ಪಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸ್ಟಿಕ್ ಆಸ್ ಆರ್ಸ್ ಇನ್ ಪ್ಲೇ, ಕಡ್ಡಿಯನ್ನ ಕುದುರೆ ಅಂತ ಹೇಳಿ ಕಲ್ಪಿಸಿ ಆಟವನ್ನ ಆಡೋದು. ಈ ಕಟ್ಟಿಗೆಯನ್ನ ಒಂದು ಅಗ್ಲವಾದಂತಹ ಕಟ್ಟಿಗೆ ತೆಗೆದುಕೊಂಡು ಅದನ್ನ ವ್ಯಾನ್ ಅಂತ ಹೇಳಿ ಓಡಿಸೋದು. ಅಂದ್ರೆ ತನ್ನ ಕಲ್ಪನೆಗೆ ಏನೆಲ್ಲ ಬರುತ್ತೋ ಅದನ್ನ ಮಾಡ್ತಾ ಹೋಗುತ್ತೆ ಮಗು. ಕಂಪ್ಲೀಟ್ಲಿ ಈಗೋ ಸೆಂಟ್ರಿಸಮ್ ಆಗಿರುತ್ತೆ, ಸ್ವಕೇಂದ್ರೀಕರಣ ಇರುತ್ತೆ. ಬೇರೆಯವರ ದೃಷ್ಟಿಕೋನದಿಂದ ವಿಷಯವನ್ನ ನೋಡೋದೇ ಇಲ್ಲ, ತನಗೇನ್ ಸರಿನೋ ತನಗೇನ್ ಬೇಕೋ ಅದನ್ನೇ ಮಾಡುವಂತಹ ಪ್ರಕ್ರಿಯೆ ಮಗುವಿಂದಾಗಿರುತ್ತೆ. ಡಿಫಿಕಲ್ಟಿ ಇನ್ ಸೀಯಿಂಗ್ ಥಿಂಗ್ಸ್ ಫ್ರಮ್ ಅನದರ್ ಪರ್ಸನ್ಸ್ ಪಾಯಿಂಟ್ ಆಫ್ ವ್ಯೂ. ಸೊ ಬೇರೆ ವ್ಯಕ್ತಿಗಳ ದೃಷ್ಟಿಕೋನವನ್ನ ಅರ್ಥ ಮಾಡ್ಕೊಳ್ಳುವಷ್ಟು ಮಗು ಇಲ್ಲಿ ಕಂಪ್ಲೀಟ್ಲಿ ಡೆವಲಪ್ಮೆಂಟ್ ಆಗಿರೋದಿಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ ಆ ವಯಸ್ಸೇ ಹಂಗೆ, ಕಂಪ್ಲೀಟ್ಲಿ ಈಗೋಸೆಂಟ್ರಿಸಮ್ ಇರುತ್ತೆ. And Piaget's famous 3 mountain task, child assumes others see what they see. ಅಂದ್ರೆ 3 ಗುಡ್ಡ ಪ್ರಯೋಗದಲ್ಲಿ ಒಂದು ಪ್ರಯೋಗವನ್ನ ಮಾಡ್ತಾನೆ ಯಾರು, ಜೀನ್ ಪಿಯಾಜೆ. ಸೊ ಅದು ನಮಗೆ ಅವಶ್ಯಕತೆ ಇಲ್ಲ, ಹಾಗಾಗಿ ನಾನು ಏನ್ ಇಂಪಾರ್ಟೆಂಟ್ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಅಷ್ಟೇನೆ. ನೋಡಿ, ಈ ಪ್ರಯೋಗದಲ್ಲಿ ಏನಾಗುತ್ತೆ, ಮಗು ತಾನೇ ನೋಡುತ್ತಿರುವಂತಹ ದೃಶ್ಯವನ್ನೇ ಇತರರು ನೋಡ್ತಾರೆ ಅಂತ ಭಾವಿಸ್ತಾರೆ. ಸೊ ಈಗ ನಾನೇನ್ ನೋಡ್ತಾ ಇರ್ತೀನೋ ಅಥವಾ ನಾನು ಏನ್ ಅನ್ಕೊಳ್ತಾ ಇರ್ತೀನೋ ಎಲ್ರೂ ಕೂಡ ಅದನ್ನೇ ಅನ್ಕೊಳ್ತಾ ಇರ್ತಾರೆ ಅಂತ ಮಗು ಏನ್ ಮಾಡುತ್ತೆ, ಭಾವಿಸ್ತಾ ಇರುತ್ತೆ. ಯಾಕೆ ಹಿಂಗೆ ಅಂತಂದ್ರೆ ಅದು ಕಂಪ್ಲೀಟ್ಲಿ ಈಗೋಸೆಂಟ್ರಿಕ್ ಇರುತ್ತೆ. ಹಾಗಾಗಿ ಎನಿಬಿಸಮ್, ಜೀವೀಕರಣ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಕಾರ್ಯಪೂರ್ವ ಹಂತದಲ್ಲಿ ಮಕ್ಕಳು ಪ್ರದರ್ಶನ ಮಾಡ್ತಕ್ಕಂಥ ಇನ್ನೊಂದು ಅತ್ಯಂತ ಮುಖ್ಯವಾದಂತಹ ಲಕ್ಷಣ ಅಂತಂದ್ರೆ ಅನಿಮಿಸ್ಟಿಕ್ ಅಂತ ಹೇಳ್ತೀವಿ. ಬಿಲೀಫ್ ದಟ್ ನಾನ್ ಲಿವಿಂಗ್ ಥಿಂಗ್ಸ್ ಹ್ಯಾವ್ ಫೀಲಿಂಗ್ಸ್, ಇಂಟೆನ್ಷನ್ಸ್. ಅಂದ್ರೆ ಜಡ ವಸ್ತುಗಳಿಗೆ ಸಹ ಚೈತನ್ಯ ಇದೆ, ಅಂದ್ರೆ ಜೀವ ಇಲ್ಲದೆ ಇರ್ತಕ್ಕಂಥ ವಸ್ತುಗಳಿಗೆ ಜೀವ ಇದೆ ಅಂತ ಹೇಳಿ ಭಾವನೆಗಳನ್ನ ತುಂಬೋದು. ಗೊಂಬೆಯನ್ನ ಇಟ್ಕೊಂಡು ಅದಕ್ಕೆ ಊಟ ಮಾಡಿಸೋದು, ಊಟ ಮಾಡು ಅಂತ ಹೇಳೋದು, ಅದ್ರ ಜೊತೆ ಆಟ ಆಡೋದು, ಇವೆಲ್ಲವೂ ಕೂಡ ಅದು ಮಾನಸಿಕವಾಗಿ ನೊಂದಿದೆ ಅಂತಲ್ಲ, ಆ ಏಜೆ ಹಾಗೆ. ಅರ್ಥ ಆಯ್ತಾ? ಏಜೆ ಹಾಗೆ. ಬೇಕಾದ್ರೆ ನಿಮ್ಮ ಮನೇಲಿ ಚಿಕ್ಕ ಮಕ್ಳು 2 ವರ್ಷದಿಂದ 3, 4, 7 ಈ ತರ ವರ್ಷದ ಒಳಗಿನ ಮಕ್ಳಿದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಿಂಗೆ ಆಡ್ತಾ ಇರ್ತಾರೆ. ಸೂರ್ಯ ನನ್ನ ಹಿಂದೆ ಬರ್ತಾ ಇದ್ದಾನೆ, ನೋಡಿ ಗೊಂಬೆಗೆ ನೋವಾಗಿದೆ ಅಂತ ನಂಬಕ್ಕೆ. ನೋಡಿ, ಯಾರೋ ಹೊಡೆದ್ರು ಆ ಗೊಂಬೆನ ಅಥವಾ ಯಾರೋ ಆ ಗೊಂಬೆನ ಕಿತ್ ಹಾಕಿದ್ದಾರೆ ಅಂತಂದ್ರೆ ಇದು ತುಂಬಾ ನೋವಾಗ್ಬಿಡತ್ತೆ. ಅಯ್ಯೋ ನಾನ್ ಆಡ್ತಾ ಇರೋಂತ ಗೊಂಬೆ ಅದನ್ನ ಸಾಯಿಸ್ಬಿಟ್ರು. ಹಿಂಗೆ ಆ ಭಾವನೆಗಳು ಕಲ್ಪನಾತ್ಮಕ ಭಾವನೆಗಳಲ್ಲಿ ಮಗು ಇರುತ್ತೆ. ಸೆಂಟ್ರೇಷನ್, ಏಕಕೇಂದ್ರೀಕರಣಕ್ಕೂ ಕೂಡ ಬರುತ್ತೆ. ಅಹಂ ಕೇಂದ್ರೀಕರಣದಿಂದ ಏಕಕೇಂದ್ರೀಕರಣಕ್ಕೂ ಕೂಡ ಮಗು ಜಾರುತ್ತೆ. ಅಂದ್ರೆ ಒಂದೇ ಅಂಶದ ಮೇಲೆ ಮಾತ್ರ ಗಮನ ಹರಿಸಿ ಉಳಿದ ಅಂಶಗಳನ್ನ ಕಡೆಗಣಿಸುತ್ತೆ. ಫೋಕಸಿಂಗ್ ಆನ್ ಒನ್ ಆಸ್ಪೆಕ್ಟ್ ಆಫ್ ಅ ಸಿಚುಯೇಷನ್ ಅಂಡ್ ಇಗ್ನೋರಿಂಗ್ ಅದರ್ ಥಿಂಗ್ಸ್. ನೋಡಿ, ಯಾವುದೇ ವಸ್ತುಗಳ ಮೇಲೆ ಆತ ಗಮನ ಹರಿಸ್ತಾ ಇದೆ ಮಗು ಅಂತಂದ್ರೆ ಒಂದು ವಸ್ತುವಿನ ಮೇಲೆ ಹೆಚ್ಚು ಆಕರ್ಷಣೆ ಇರುತ್ತೆ. ಲ್ಯಾಕ್ ಆಫ್ ಕನ್ಸರ್ವೇಷನ್ ಏನು ಅಂತಂದ್ರೆ ಸಂರಕ್ಷಣೆಯ ಅರ್ಥಗ್ರಹಣದ ಕೊರತೆ. ಅರ್ಥ ಆಗ್ಲಿಲ್ಲ ಮೇಡಮ್ ಅಂತಂದ್ರೆ, ಕನ್ಸರ್ವೇಷನ್, ಅಂಡರ್ಸ್ಟ್ಯಾಂಡಿಂಗ್ ದಟ್ ಕ್ವಾಂಟಿಟಿ ರಿಮೇನ್ಸ್ ಸೇಮ್ ಡೆಸ್ಪೈಟ್ ಚೇಂಜ್ ಇನ್ ಶೇಪ್ ಆರ್ ಅಪಿಯರೆನ್ಸ್. ಅಂದ್ರೆ ಸಂರಕ್ಷಣಾ ಕಲ್ಪನೆ, ರೂಪ, ಆಕಾರ ಬದಲಾಗಿದ್ರು ಕೂಡ ಪ್ರಮಾಣ ಅದೆಷ್ಟೋ ಅಷ್ಟೇ ಅನ್ನೋ ಒಂದು ಅರಿವು ಆ ಮಗುವಿಗೆ ಬರುತ್ತೆ. ಸೊ ಅದನ್ನೇ ನಾವು ಕನ್ಸರ್ವೇಷನ್ ಅಂತ ಕರಿತೀವಿ. ಓಕೆ, ಅರ್ಥ ಆಗ್ತಿದೆಯಲ್ಲ?
ಇದ್ರ ಮೇಲೆ ನೆಕ್ಸ್ಟ್ ನಾನು ಕ್ವಶನ್ ಅಂಡ್ ಆನ್ಸರ್ಸ್ಗಳನ್ನ ಕೂಡ ತರ್ತೀನಿ, ನಿಮಗೆ ಅದು ಯೂಸ್ಫುಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೆಂಗೆ ಈ ಒಂದು ಇದನ್ನ ಹೆಂಗೆ ಹೇಳ್ತೀರಾ ಮೇಡಮ್ ಅಂತಂದ್ರೆ, ಸಮ ಪ್ರಮಾಣದ ನೀರನ್ನ ಉದ್ದದ ಗಾಜಿಗೆ ಹಾಕಿದಾಗ ಇದರಲ್ಲಿ ಹೆಚ್ಚು ನೀರು ಅಂತ ಹೇಳಿ ಮಗು ಅರ್ಥ ಮಾಡ್ಕೊಳ್ಳುತ್ತೆ. 2 equal glasses of water, one poured into tall thin glass. Child says tall glass has more water. ನೋಡಿ, ಉದ್ದದ ಗಾಜಿಗೆ ನೀರ್ ಹಾಕಿದಾಗ ಅಲ್ಲಿ ಏನಪ್ಪಾ ಅಂತಂದ್ರೆ ಹೆಚ್ಚು ನೀರ್ ಇರುತ್ತೆ, ಉದ್ದದ ಗ್ಲಾಸ್ ನಲ್ಲಿ ಹೆಚ್ಚು ನೀರ್ ಇರುತ್ತೆ ಅಂತ ಹೇಳಿ ಮಗು ಭಾವಿಸುತ್ತೆ. ಸೊ ಈ ತರ ಇದನ್ನ ನಾವು ಸಂರಕ್ಷಣಾ ಪರಿಕಲ್ಪನೆ ಅಂತ ಕರಿತೀವಿ. ಹಾಗೆ ಅನಿರ್ವರ್ತನೆ ಅಂತಂದ್ರೆ ಇರ್ವರ್ಸಿಬಿಲಿಟಿ ಅಂತ ಕರಿತೀವಿ. ಅನೇಬಲ್ ಟು ಮೆಂಟಲಿ ರಿವರ್ಸ್ ಅ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಆರ್ ಆಪರೇಷನ್ಸ್. ಮನಸ್ಸಿನಲ್ಲಿ ಕ್ರಮವನ್ನ ಹಿಮ್ಮುಖವಾಗಿ ಯೋಚಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಿಮ್ಮುಖ ಅಂದ್ರೆ ಹಿಂದೆ ಹೋಗಿ ಯೋಚನೆ ಮಾಡೋದಕ್ಕೆ ಆಗಲ್ಲ. ನೆಕ್ಸ್ಟ್ ಬರೋಣ ಥರ್ಡ್ ಸ್ಟೇಜ್, ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್. 7ರಿಂದ 11 ವರ್ಷದ ಮಕ್ಕಳಲ್ಲಿ ಈ ಒಂದು ಹಂತ ಕಂಡು ಬರುತ್ತೆ. ನೆನ್ಪಿಟ್ಕೊಂಡಿರಿ. ಮೇನ್ ಐಡಿಯಾ ಏನಪ್ಪಾ ಅಂತಂದ್ರೆ, ಮಗು ಸ್ಪಷ್ಟ ದೃಶ್ಯಮಾನ ವಸ್ತು ಘಟನೆಗಳ ಬಗ್ಗೆ ತಾರ್ಕಿಕವಾಗಿ ಯೋಚನೆ ಮಾಡುತ್ತೆ. ಆದ್ರೆ ಕಾಮಾಂತ್ರಕ ಅಬ್ಸ್ಟ್ರಾಕ್ಟ್ ತತ್ವಗಳ ಬಗ್ಗೆ ಇನ್ನೂ ಕೂಡ ಕಷ್ಟ. ಅಬ್ಸ್ಟ್ರಾಕ್ಟ್ ಅಂತಂದ್ರೆ ಕಾಣದೇ ಇರ್ತಕ್ಕಂಥ ವಿಚಾರಗಳು, ಆಗೋಗಿರುವಂತ ಘಟನೆಗಳು, ತನ್ನ ಕಣ್ಣಿಗೆ ಅದು ಭಾಸಕ್ ಬರ್ದೇ ಇರ್ತಕ್ಕಂಥ ಘಟನೆಗಳನ್ನ ಮಗು ಯೋಚನೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಇಲ್ಲಿ. ಸೊ child develops logical thinking about concrete, tangible objects and events but struggles with abstract ideas ಅಂತ ಹೇಳಿ ಕೂಡ ಹೇಳ್ತೀವಿ. ಹಾಗಾದ್ರೆ ಇದರ ಪ್ರಮುಖ ಲಕ್ಷಣಗಳೇನು ಅಂತ ಕೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ. ಹಂಗಂದ್ರೆ ನಿಮಗೆ ಇದು ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಯಾವತ್ತು ಸೈಕಾಲಜಿ ಏನ್ ಬರೆಯಕ್ ಕೊಡಲ್ಲ, ಅದ್ನೇನ್ ತಲೆ ಕೆಡ್ಸ್ಕೋಬೇಡಿ. ಬರೆಯಕ್ ಕೊಡ್ತಾರೆ ಅಂತ ಬರೆಯಕ್ ಕೊಡಲ್ಲ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಒಂದ್ ವಾಕ್ಯದ್ದು ನಿಮಗೆ ಇದ್ರ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತಾರೆ ಅಷ್ಟೇನೆ. ಓಕೆ, ಅದು ಹೆಂಗ್ ಕೇಳ್ತಾರೆ ಏನ್ ಕೇಳ್ತಾರೆ ಅಂತ ನಾನು ಇವರೆಲ್ಲ ಥೇರಿ ಮುಗಿದ್ಮೇಲೆ, ವೈಗೋಟಸ್ಕಿ ಥೇರಿ ಮತ್ತೆ ಜೀನ್ ಪಿಯಾಜೆ ಥೇರಿ, ನೋಮ್ ಚೋಮ್ಸ್ಕಿ ಥೇರಿ ಇವೆಲ್ಲ ಮುಗಿದ್ಮೇಲೆ ನಿಮಗೆ ಕ್ವಶನ್ ಅಂಡ್ ಆನ್ಸರ್ ಸರಣಿಯನ್ನ ಕೂಡ ತರ್ತೀನಿ. ಆಗ ನಿಮಗೆ ಗೊತ್ತಾಗುತ್ತೆ, ಒಂದು ಕಂಪ್ಲೀಟ್ ಐಡಿಯಾ ಬರುತ್ತೆ ಹೆಂಗ್ ಕ್ವಶನ್ಸ್ ಕೇಳ್ತಾರೆ ಅನ್ನೋದು ಕಂಪ್ಲೀಟ್ ಐಡಿಯಾ ನಿಮಗೆ ಬಂದ್ಬಿಡುತ್ತೆ. ಓಕೆ, ಕನ್ಸರ್ವೇಷನ್ ಮಾಸ್ಟರ್ಡ್ ಅಂದ್ರೆ ಸಂರಕ್ಷಣೆಯ ಅರಿವು ಮಕ್ಕಳಿಗೆ ಬರ್ತಾ ಹೋಗುತ್ತೆ. ಯಾವ ರೀತಿ ಬರುತ್ತೆ ಮೇಡಮ್ ಅಂದ್ರೆ, ನೌ ಚೈಲ್ಡ್ ಅಂಡರ್ಸ್ಟ್ಯಾಂಡ್ ಕನ್ಸರ್ವೇಷನ್ ಆಫ್ ನಂಬರ್, ಲೆಂತ್, ಮಾಸ್, ವ್ಯಾಲ್ಯೂಮ್ ಅಂಡ್ ಏರಿಯಾ. ಅಂದ್ರೆ ಮಕ್ಕಳಿಗೆ ಈ ಹಂತದಲ್ಲಿ ಸಂಖ್ಯೆಗಳ ಬಗ್ಗೆ, ಉದ್ದ, ತೂಕ, ಪರಿಮಾಣ ಇತ್ಯಾದಿ ಸಂರಕ್ಷಣೆಯನ್ನ ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ಕೂಡ ಮಗುವಿಗೆ ಬೆಳೀತಾ ಹೋಗುತ್ತೆ. ಡಿಸೆಂಟ್ರೇಷನ್ ಬಹು ಪರಿಮಾಣದ ಗಮನ ಹಾಕುತ್ತೆ. ಹೆಂಗೆ ಮೇಡಮ್ ಅಂದ್ರೆ, ಇಟ್ ಕ್ಯಾನ್ ಫೋಕಸ್ ಆನ್ ಸೆವೆರಲ್ ಆಸ್ಪೆಕ್ಟ್ಸ್ ಆಫ್ ಅ ಪ್ರಾಬ್ಲಮ್ ನೋಡಿ ಸಿಮುಲ್ಟೇನ್ಸ್ಲಿ ಅಂತ ಹೇಳ್ತೀವಿ. ಒಂದೇ ಸಮಯದಲ್ಲಿ ಸಮಸ್ಯೆಯ ಅನೇಕ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳುವಂತಹ ಒಂದು ಕಾನ್ಸೆಪ್ಟ್ ಕೂಡ ಮಕ್ಕಳಲ್ಲಿ ಬರ್ತಾ ಹೋಗುತ್ತೆ. ಹಾಗೆ ರಿವರ್ಸಿಬಿಲಿಟಿ ಅಂತ ಇದೆ, ಪ್ರತಿರೂಪಿಸಬಹುದಾದಂತಹ ಯೋಚನೆ. ನೋಡಿ, ಪ್ರತಿರೂಪಿಸಬಹುದಾದಂತದ್ದು ಅಂದ್ರೆ ಹಿಂದೆ ಏನಾಯ್ತು, ಇವಾಗ ಏನಾಗ್ತಾ ಇದೆ, ಅವೆರಡನ್ನೂ ಕೂಡ ಕಲೆಕ್ಟ್ ಮಾಡ್ಕೊಂಡು ಆ ಮಾಹಿತಿಗಳನ್ನ ತಿಳ್ಕೊಳ್ಳುವಂತಹ ಕೆಪಾಸಿಟಿ ಮಕ್ಕಳಿಗೆ ಬರ್ತಾ ಹೋಗುತ್ತೆ. ಸೊ ಅದನ್ನೇ ರಿವರ್ಸಿಬಿಲಿಟಿ ಅಂತ ಕರೀತಾರೆ. ಕ್ಯಾನ್ ಮೆಂಟಲಿ ರಿವರ್ಸ್ ಆಕ್ಷನ್ಸ್. ಫಾರ್ ಎಕ್ಸಾಂಪಲ್, ಈಗ 2 + 3 = 5, 5 - 3 = 2. ಈ ತರ ರಿವರ್ಸ್ ಆಕ್ಷನ್ಸ್ ಗಳ ಬಗ್ಗೆನೂ ಕೂಡ ಬರುತ್ತೆ. ನೋಡಿ, 4 × 3 = 12, ಹಾಗೇನೆ 3 × 4 ಕೂಡ 12. ಈ ತರ ರಿವರ್ಸ್ ಟ್ಯಾಂಜಿಬಲ್ ಕೂಡ ಬೆಳೀತಾ ಹೋಗುತ್ತೆ. ಮಾನಸಿಕವಾಗಿ ಹಿಂದಕ್ಕೆ ಹೋಗುವಂತಹ ಯೋಚನೆ ಸಾಧ್ಯನೂ ಕೂಡ ಇರುತ್ತೆ. ಈಗ ನೋಡಿ, 3 + 2 5 ಆಗುತ್ತೆ, ಹಾಗೆ 2 + 3 5 ಆಗುತ್ತೆ. ಹಾಗೇನೆ ಈಗ 5 + 3 8 ಆಗುತ್ತೆ, ಮತ್ತೆ 4 × 4 ಕೂಡ 8 ಆಗುತ್ತೆ. ಈ ತರ ರಿವರ್ಸ್ ಟ್ಯಾಂಜಿಬಿಲಿಟಿನೂ ಕೂಡ ಇಲ್ಲಿ ಬೆಳೆಯುತ್ತೆ. ಕ್ಲಾಸಿಫಿಕೇಶನ್ ವರ್ಗೀಕರಣ ಅಂತ ಕರಿತೀವಿ. ಹೌದು, ಇಲ್ಲಿ ಸಾಮಾನ್ಯ ಲಕ್ಷಣಗಳ ಆಧಾರದ ಮೇಲೆ ಗುಂಪು ಉಪಗುಂಪುಗಳಾಗಿ ಕೂಡ ವಿಂಗಡಣೆಯನ್ನ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಗುಲಾಬಿ, ಕಮಲ, ಚಂದ್ರಮಲ್ಲಿಗೆ ಇವೆಲ್ಲ ಹೂವಿನ ವರ್ಗಕ್ಕೆ ಸೇರಿದೆ ಅಂತ ಅರ್ಥ ಮಾಡ್ಕೊಳ್ಳುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಆ ಒಂದು ಹೂವಿನ ಕಾನ್ಸೆಪ್ಟ್ ಬಗ್ಗೆ ಗೊತ್ತಾಯ್ತಂಗೆ ಆ ಗುಂಪಿಗೆ ಸೇರಿದ ಪದವನ್ನ ತೆಗಿರಿ ಅಂತ ಕೊಟ್ಟಾಗ ಮಗು ಏನ್ ಮಾಡುತ್ತೆ, ಈಸಿಲಿ ತೆಗೆಯುವಂತ ಕೆಪಾಸಿಟಿಯನ್ನು ಕೂಡ ಪಡ್ಕೊಳ್ಳುತ್ತೆ. ಇದನ್ನೇ ನಾವೇನಂತ ಕರೆದ್ವಿ, ಕ್ಲಾಸಿಫಿಕೇಶನ್, ವರ್ಗೀಕರಣ ಮಾಡುವಂತಹ ಸಾಮರ್ಥ್ಯನೂ ಕೂಡ ಮಗುವಿನಲ್ಲಿ ಬಂದಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ನಾನು ಹೇಳೋದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ.
ಆಯ್ತಾ? ಯಾವ್ದನ್ನು ಕೂಡ ನೀವೇನ್ ಮಾಡ್ಬಾರ್ದು, ನೆಗ್ಲಿಜೆನ್ಸಿ ಮಾಡಕ್ ಹೋಗ್ಬಾರ್ದು. ನಾನು ಅದನ್ನೇ ಪದೇ ಪದೇ ಯಾಕೆ ಹೇಳ್ತಾ ಇರ್ತೀನಿ ಗೊತ್ತಾ? ಈ ಜೀನ್ ಪಿಯಾಜೆ ಥಿಯರಿ ಆಗಿರ್ಬೋದು, ವೈಗೊಟಸ್ಕಿ ಥಿಯರಿ ಆಗಿರ್ಬೋದು, ಯಾವ ಕಾರಣಕ್ಕೂ ಕೂಡ ಮರೆಯಕ್ ಹೋಗ್ಬೇಡಿ. ಸೀರಿಯೇಟೇಷನ್ ಅಂದ್ರೆ ಕ್ರಮಬದ್ಧ ಮೂರ್ತೀಕರಣ, ಯಾವ್ದಾದ್ಮೇಲೆ ಯಾವ್ದು, ಏನು ಎತ್ತ ಅನ್ನೋದ್ರ ಬಗ್ಗೆ ಬರ್ತಾ ಹೋಗುತ್ತೆ. ಉದ್ದ, ತೂಕ, ಗಾತ್ರ ಇತ್ಯಾದಿಗಳ ಆಧಾರದ ಮೇಲೆ ಕ್ರಮವನ್ನಿಟ್ಟು ವಸ್ತುಗಳನ್ನ ಜೋಡಿಸೋದು. ಆರ್ಡರಿಂಗ್ ಆಬ್ಜೆಕ್ಟ್ಸ್ ಅಲಾಂಗ್ ಆ ಡೈಮೆನ್ಷನಲ್ ಅಂದ್ರೆ ಲೆಂತ್, ವೇಟ್, ಅದರ ಒಂದು ವೇಟ್ ಎಷ್ಟಿದೆ, ಗಾತ್ರ ಎಷ್ಟಿದೆ, ಅದರ ಆಧಾರದ ಮೇಲೆ ವಸ್ತುಗಳನ್ನ ಜೋಡಿಸುವಂತಹ ಕೆಪಾಸಿಟಿನೂ ಕೂಡ ಮಕ್ಕಳಿಗೆ ಬರ್ತಾ ಹೋಗುತ್ತೆ. ಯಾವ ಹಂತದಲ್ಲಿ ಅಂತಂದ್ರೆ 3ನೇ ಹಂತದಲ್ಲಿ, ನೆನ್ಪಿಟ್ಕೊಳ್ಳಿ. ಆಮೇಲೆ ನೀವು ಏನೇನೋ ಅಂತ ಅನ್ಕೊಳಕ್ ಹೋಗ್ಬೇಡಿ, ಸರಿನಾ? ಏನೇನೋ ಹೆಂಗ್ ಅನ್ಕೊಳ್ತೀರಾ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಲಾಜಿಕಲ್ ಆಪರೇಷನ್ಸ್ ಅಂಡ್ ಕಾಂಕ್ರೀಟ್ ಆಬ್ಜೆಕ್ಟ್ಸ್ ಓನ್ಲಿ. ಲಾಜಿಕ್ ಈಸ್ ಟೈಡ್ ಟು ರಿಯಲ್ ಅಬ್ಸರ್ವೇಬಲ್ ಈವೆಂಟ್ಸ್. ಡಿಫಿಕಲ್ಟಿ ವಿತ್ ಪ್ಯೂರ್ಲಿ ವರ್ಬಲ್ ಹೈಪೋಥೆಟಿಕಲ್ ಪ್ರಾಬ್ಲಮ್ಸ್. ತಾರ್ಕಿಕ ಚಿಂತನೆ ಕೇವಲ ನೈಜ ದೃಶ್ಯಮಾನದ ವಸ್ತುಗಳಿಗೆ ಮಾತ್ರ. ಶುದ್ಧ ವಾಚಿಕ ಅಥವಾ ಕಲ್ಪಿತ ಸಮಸ್ಯೆಗಳಲ್ಲಿ ಇನ್ನೂ ಕೂಡ ಕಷ್ಟ. ಅಂದ್ರೆ ಈಗ ತನ್ನ ಕಣ್ಣಿಗೆ ಕಾಣುವಂತ ವಸ್ತುಗಳ ಬಗ್ಗೆ ತಾರ್ಕಿಕ ಆಲೋಚನೆ ಮಾಡ್ಬೋದು, ಆದ್ರೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು, ಕಲ್ಪನಾ ಶಕ್ತಿಯನ್ನ ಬೆಳೆಸ್ಕೊಳ್ಳುವಂತಹ ಯೋಜನೆ ಇಲ್ಲಿ ಬರೋದಿಲ್ಲ. ಮಕ್ಳಿಗೆ ಬರುತ್ತಾ? ಸಾಧ್ಯ ಇಲ್ಲ. ಯಾಕೆ ಮೇಡಮ್ ಅಂತಂದ್ರೆ ಅದು ಹಾಗೇನೆ. ಅರ್ಥ ಆಯ್ತಲ್ವಾ? ನೋಡಿ, ಫಾರ್ಮಲ್ ಆಪರೇಷನಲ್ ಸ್ಟೇಜ್ 11 ಇಯರ್ಸ್ ಅಂಡ್ ಅಬೋವ್ ಅಂತ ಇದೆ. ಔಪಚಾರಿಕ ಅಥವಾ ಸೂಕ್ಷ್ಮ ಕ್ರಿಯಾತ್ಮಕ ಹಂತ ಅಂತ ಹೇಳ್ತೀವಿ. ಮೇನ್ ಐಡಿಯಾ ಏನಿದು? ಎಬಿಲಿಟಿ ಟು ಥಿಂಕ್ ಅಬ್ಸ್ಟ್ರಾಕ್ಟ್ಲಿ, ಲಾಜಿಕಲಿ ಅಂಡ್ ಸಿಸ್ಟಮೆಟಿಕಲಿ ಅಬೌಟ್ ಹೈಪೋಥೆಟಿಕಲಿ ಸಿಚುಯೇಷನ್ಸ್. ಅಭ್ಯಾಸ ಕಲ್ಪಿತ ವಿಷಯಗಳ ಬಗ್ಗೆ ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅಬ್ಸ್ಟ್ರಾಕ್ಟ್ ಕಾಣದೇ ಇರ್ತಕ್ಕಂಥ ವಿಷಯ ವಸ್ತುಗಳನ್ನ ಮಗು ತಾರ್ಕಿಕವಾಗಿ ಕ್ರಮಬದ್ಧವಾಗಿ ಯೋಚನೆ ಮಾಡ್ತಕ್ಕಂತಹ ಸಾಮರ್ಥ್ಯವನ್ನ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಂತ ಹೇಳಿ ಕರೀತಾರೆ. ಹಾಗೆ ಇದರ ಪ್ರಮುಖ ಲಕ್ಷಣಗಳೇನಪ್ಪಾ ಅಂತಂದ್ರೆ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಂದ್ರೆ ಅಮೂರ್ತ ಯೋಚನೆ ಅಂತ ಕರಿತೀವಿ. ನ್ಯಾಯ, ಸ್ವತಂತ್ರ, ಪ್ರೀತಿ, ಪ್ರಜಾಪ್ರಭುತ್ವ ಇತ್ಯಾದಿ ಅಸ್ಪಷ್ಟ ಕಲ್ಪನೆಗಳ ಬಗ್ಗೆ ಯೋಚನೆ ಮಾಡುವಂತಹ ಕೆಪಾಸಿಟಿ ಆ ಮಗುವಿನಲ್ಲಿ ಬೆಳೀತಾ ಹೋಗುತ್ತೆ. ಇಟ್ ಕ್ಯಾನ್ ಥಿಂಕ್ ಅಬೌಟ್ ಕಾನ್ಸೆಪ್ಟ್ಸ್ ಲೈಕ್ ಜಸ್ಟಿಸ್, ಫ್ರೀಡಮ್, ಲವ್, ಡೆಮೋಕ್ರಸಿ ಎಕ್ಸೆಟ್ರಾ, ನಾಟ್ ಜಸ್ಟ್ ಕಾಂಕ್ರೀಟ್ ಆಬ್ಜೆಕ್ಟ್ಸ್. ಅಂತ ತನ್ನ ಕಣ್ಣಿಗೆ ಕಾಣುವಂತಹ ವಸ್ತುಗಳ ಬಗ್ಗೆ ಅಷ್ಟೇ ಯೋಚನೆ ಮಾಡಲ್ಲ, ಕಣ್ಣಿಗೆ ಕಾಣದೇ ಇರೋದು ಸ್ವತಂತ್ರ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು, ಡೆಮೋಕ್ರಸಿ ಅಂದ್ರೆ ಏನು, ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ಮಕ್ಕಳಲ್ಲಿ ಬರ್ತಾ ಹೋಗುತ್ತೆ. ಹೈಪೋಥೆಟಿಕೋ ಡಿಡಕ್ಟಿವ್ ರೀಸನಿಂಗ್, ಕಾಲ್ಪನಿಕ ನಿಗಮನಾತ್ಮಕ ತರ್ಕ, ಇದು ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಸಲ ಎಕ್ಸಾಮ್ಸ್ ಅಲ್ಲಿ ಇದನ್ನ ರಿವಿಷನ್ ರಿಪೀಟ್ ಮಾಡಿ 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 ಕೇಳ್ತಾರೆ. ನೀವೆಲ್ಲ ಏನ್ ಮಾಡ್ಬೇಕು ಅಂದ್ರೆ, ನಾನು ಹೇಳ್ತಾ ಇದೀನಿ ಕಾನ್ಸೆಪ್ಟ್, ಯಾವ್ದು ಹೆಂಗ್ ಬರ್ಬೋದು ಎಕ್ಸಾಮ್ಸ್ ಅಲ್ಲಿ ಅನ್ನೋದನ್ನ ನೀವು ಕಲ್ಪನಾ ಒಂದು ಲೋಕಕ್ಕೆ ಹೋಗ್ಬಿಟ್ಟು ಅದನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ನಾನೇ ಹೇಳ್ದಾಗ್ಲೇ ಅದನ್ನ ಫೈನಲೈಸ್ಡ್ ಮಾಡುವಂತದ್ದಲ್ಲ. ನೋಡಿ, ಇಟ್ ಕ್ಯಾನ್ ಜನರೇಟ್ ಹೈಪೋಥಿಸಿಸ್ ಅಂಡ್ ಟೆಸ್ಟ್ ದೆಮ್ ಸಿಸ್ಟಮೆಟಿಕಲಿ. ಇದಾಗಿರ್ಬೋದು ಎಂಬ ಹಲವಾರು ಊಹೆಗಳನ್ನ ರೂಪಿಸಿ ಕ್ರಮಬದ್ಧವಾಗಿ ಪರೀಕ್ಷಿಸುವಂತಹ ಸಾಮರ್ಥ್ಯವನ್ನ ಕೂಡ ಮಕ್ಕಳಲ್ಲಿ ಬೆಳೀತಾ ಹೋಗುತ್ತೆ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳೋದು ತುಂಬಾ ಇದೆ. ನೋಡಿ, ಫಾರ್ ಎಕ್ಸಾಂಪಲ್ ಈಗ ವಿಜ್ಞಾನದ ಪ್ರಯೋಗಗಳಲ್ಲಿ ಬೇರೆ ಅಂಶಗಳನ್ನ ನಿಯಂತ್ರಣ ಮಾಡಿ ಒಂದೇ ಅಂಶದ ಪರಿಣಾಮ ನೋಡುವಂತಹ ಯೋಜನೆ, ಇದನ್ನ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು. ಅದಲ್ದಂಗೆನೆ ಆ ಪ್ರಪೋಸಿಷನಲ್ ಥಾಟ್, ಪ್ರಸ್ತಾಪಕಾತ್ಮಕ ಚಿಂತನೆ ಅಂದ್ರೆ ಇಟ್ ಕ್ಯಾನ್ evaluate the logic of verbal statements without concrete examples. ನೈಜ ಉದಾಹರಣೆ ಇಲ್ಲದೆ ಇದ್ರೂ ಕೂಡ ಮಾತಿನ ಪ್ರಸ್ತಾಪ ತಾರ್ಕಿಕವಾಗಿದೆಯೇ ಇಲ್ಲವೇ ಅನ್ನೋದನ್ನ ಪರಿಶೀಲನೆ ಮಾಡುವಂತಹ ಕೆಪಾಸಿಟಿನೂ ಕೂಡ ಮಗುವಿನಲ್ಲಿ ಬೆಳೀತಾ ಹೋಗುತ್ತೆ. ಎಸ್, ಅರ್ಥ ಆಗ್ತಿದೆ ಎಲ್ಲರಿಗೂ? ಹಾ, ನೋಡಿ, ಅಡಲೋಸ್ಕೆಂಟ್ ಈಗೋಸೆಂಟ್ರಿಸಮ್ ಅಂದ್ರೆ ಯುವಾವಸ್ಥೆಯ ಸ್ವಕೇಂದ್ರೀಕರಣ. ಯುವಾವಸ್ಥೆ ಅಂತಂದ್ರೆ ಏನ್ ಗೊತ್ತಾ? ಏನು? ತಾರುಣ್ಯಾವಸ್ಥೆ ಅಂತ ಅರ್ಥ. ಇಮ್ಯಾಜಿನರಿ ಆಡಿಯನ್ಸ್, ಫೀಲಿಂಗ್ ದಟ್ ಅದರ್ಸ್ ಆರ್ ಆಲ್ವೇಸ್ ವಾಚಿಂಗ್ ಅಂಡ್ ಜಡ್ಜಿಂಗ್ ದೆಮ್.
ಎಲ್ರೂ ಕೂಡ ನನ್ನತ್ತಲೇ ನೋಡುತ್ತಿದ್ದಾರೆ ಅನ್ನೋ ಒಂದು ಭಾವನೆ ಏನಿದೆ, ಆ ಸ್ವಕೇಂದ್ರೀಕರಣ ಇರುತ್ತೆ ಮಕ್ಕಳಿಗೆ. ತಾರುಣ್ಯಾವಸ್ಥೆ ಅಂದ ತಕ್ಷಣ ನಿಮಗೆ ಗೊತ್ತಿದೆ, ಅನನ್ಯ ಭಾವವನ್ನ ತೋರಿಸ್ತಾ ಇರ್ತಾರೆ. ಸೊ ಗಮನ ಹರಿಸೋದಾಗಿರ್ಬೋದು, ಎಲ್ರೂ ಕೂಡ ನನ್ನನ್ನೇ ನೋಡ್ತಾ ಇದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಆಗಿರ್ಬೋದು, ಈ ತರ ಮಗು ಏನ್ ಮಾಡ್ತಾ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವಂತ ಕೆಪಾಸಿಟಿಯನ್ನ ಬೆಳೆಸ್ಕೊಳ್ತಾ ಇರುತ್ತೆ. ಅದಲ್ದಂಗೆ ಪರ್ಸನಲ್ ಫ್ಯಾಬಲ್ ಅಂತ ಹೇಳ್ತೀವಿ. ಪರ್ಸನಲ್ ಫೇಬಲ್ ಅಂದ್ರೆ ಬಿಲೀಫ್ ದಟ್ ಒನ್ಸ್ ಎಕ್ಸ್ಪೀರಿಯನ್ಸಸ್ ಆರ್ ಯೂನಿಕ್, ನೋ ಒನ್ ಅಂಡರ್ಸ್ಟ್ಯಾಂಡ್ಸ್ ಮೀ, ಫೀಲಿಂಗ್ ಇನ್ವಿಸಿಬಲ್ ಅಂದ್ರೆ ನನ್ನನ್ನು ಯಾರು ಕೂಡ ಅರ್ಥ ಮಾಡ್ಕೊಳ್ಳಲಾರರು, ನನಗೆ ಏನೂ ಆಗೋದಿಲ್ಲ ಎಂಬ ವೈಶಿಷ್ಟ್ಯ ಭ್ರಮೆನೂ ಕೂಡ ಆ ಮಗುವಿನಲ್ಲಿ ಇರುತ್ತೆ. ಸೊ ಇದಿಷ್ಟು ಎಲ್ಲ ಏನಪ್ಪಾ ಅಂತಂದ್ರೆ ಜೀನ್ ಪಿಯಾಜೆ ಅವರ 4 ಹಂತಗಳ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿ. ಹೋಪ್ಸೋ ನಿಮಗಿದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ನೀವು ಮಾಡ್ಲೇಬೇಕು. ಹಾಗಾದ್ರೆ ಇವರ ಥೇರಿಯನ್ನ ನಾವು ಎಜುಕೇಶನಲ್ ಇಂಪ್ಲಿಕೇಶನ್, ನಮ್ಮ ಒಂದು ಶೈಕ್ಷಣಿಕ ರಂಗದಲ್ಲಿ ಹೇಗೆಲ್ಲ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ನಮಗೇನು ಉಪಯೋಗ ಆಗಿದೆ, ಇವ್ರ ಥೇರಿಯಿಂದ ಏನು ಉಪಯೋಗ ಆಗಿದೆ ಅಂತಂದ್ರೆ, ರೆಡಿನೆಸ್, ವಿಕಾಸೋಚಿತ ಸಿದ್ಧತೆ, ಬೋಧನೆ ಮಗುವಿನ ಜ್ಞಾನಾತ್ಮಕ ಹಂತಕ್ಕೆ ತಕ್ಕಂತಿರ್ಬೇಕು. ಹೌದು, ಯಾಕೆಂದ್ರೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ವಯಸ್ಸಿನಲ್ಲಿ ಯಾವ ತರ ಟೀಚ್ ಮಾಡ್ಬೇಕು ಅನ್ನೋದಕ್ಕೆ ನಮಗಿದು ತುಂಬಾ ಸಹಾಯವನ್ನ ಮಾಡುತ್ತೆ. ಟೀಚಿಂಗ್ ಶುಡ್ ಮ್ಯಾಚ್ ದ ಚೈಲ್ಡ್ಸ್ ಡೆವಲಪ್ಮೆಂಟಲ್ ಸ್ಟೇಜ್. ಫಾರ್ ಎಕ್ಸಾಂಪಲ್, ಈಗ 2ರಿಂದ 7 ವರ್ಷದ ಹಂತದಲ್ಲಿ ಮಕ್ಳಿಗೆ ಏನ್ ಕೊಡ್ಬೋದು, ನಾವು ಎಂತಹ ಪಠ್ಯಕ್ರಮವನ್ನ ಇಡ್ಬೋದು, ಆಟ ಯಾವ ತರ ಆಟ ಆಡಿಸ್ಬೇಕು, ಇವೆಲ್ಲದಕ್ಕೂ ಕೂಡ ಐಡಿಯಾ ಕೊಡುತ್ತೆ ನಮಗಿದು. ಟೂ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ ಬಿಫೋರ್ ಸ್ಟೇಜ್ ರೋಟ್ ಲರ್ನಿಂಗ್, ನೋ ರಿಯಲ್ ಅಂಡರ್ಸ್ಟ್ಯಾಂಡಿಂಗ್. ನೋಡಿ, ಮಗುವಿನ ಹಂತಕ್ಕಿಂತ ತುಂಬಾ ಕಠಿಣ ಕಲ್ಪನೆಗಳನ್ನ ಕೊಡಿಸಿದಾಗ ಕೇವಲ ಕಂಠಪಾಠ ಆಗುತ್ತೆ, ಅಥವಾ ಆ ವಿಷಯಗಳನ್ನ ಅರ್ಥ ಮಾಡ್ಕೊಳಕ್ ಆಗೋದೇ ಇಲ್ಲ. ಆ ಮಗುವಿನ ಜ್ಞಾನಾತ್ಮಕ ಪ್ರಕ್ರಿಯೆಗೆ ಸಂಬಂಧಪಟ್ಟಂಗೆ ಪಠ್ಯಕ್ರಮ ರಚನೆ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಇಫ್ ಇನ್ ಕೇಸ್ ನಾವ್ ಇದ್ಯಾವುದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ಕಠಿಣವಾದಂತ ವಿಚಾರಗಳನ್ನ ಹಂತಕ್ಕನುಗುಣವಾಗಿ ಹೇಳಾರ್ದಂಗ್ ಓದ್ವಿ ಅಂತಂದಾಗ ಮಕ್ಕಳನ್ನ ಕಂಠಪಾಠ ಮಾಡಕ್ ಶುರು ಮಾಡ್ತಾರೆ. ಯಾವುದೇ ಅಂಡರ್ಸ್ಟ್ಯಾಂಡಿಂಗ್, ರಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಬೆಳೆಯೋದಿಲ್ಲ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು ನಿಮ್ಗೆ? ಆಕ್ಟಿವ್ ಲರ್ನಿಂಗ್, ಸಕ್ರಿಯವಾಗಿ ಮಕ್ಕಳು ಪಾಲ್ಗೊಳ್ಳೋದಕ್ಕೆ ಸಹಾಯವನ್ನ ಮಾಡ್ತಾ ಇದೆ. ಚಿಲ್ಡ್ರನ್ ಲರ್ನ್ ಬೆಸ್ಟ್ ಬೈ ಡೂಯಿಂಗ್, ಎಕ್ಸ್ಪ್ಲೋರಿಂಗ್, ಎಕ್ಸ್ಪಿರಿಮೆಂಟಿಂಗ್. ತಮ್ಮಿಂದಲೇ ವಿಷಯ ವಸ್ತುಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ಪ್ರಯೋಗಕರಣ ಮಾಡಿ, ಪರಿಶೀಲನೆ ಮಾಡಿ, ಪ್ರಯೋಗಿಸ್ಬಿಟ್ಟು ಕಲಿಸಿದಾಗ ಮಗು ಹೆಚ್ಚು ಕಲಿಕೆಯನ್ನ ಆರಂಭ ಮಾಡುತ್ತೆ. ತರಗತಿಯಲ್ಲಿ ಹಸ್ತ ಪ್ರಯೋಗ, ಅನ್ವೇಷಣಾತ್ಮಕ ಚಟುವಟಿಕೆ, ಪ್ರಾಯೋಗಿಕ ಯೋಜನೆಗಳಿಗೂ ಕೂಡ ಅವಕಾಶವನ್ನ ಕೊಡುತ್ತೆ. ಅದಷ್ಟೇ ಅಲ್ಲ, ಈ ಒಂದು ಥೇರಿಯನ್ನ ನಾವು ರೂಢಿಸ್ಕೊಳ್ಳೋದ್ರಿಂದ ಡಿಸ್ಕವರಿ ಲರ್ನಿಂಗ್, ಮಗು ಅನ್ವೇಷಣಾತ್ಮಕವಾಗಿ ಕಲಿಕೆಯನ್ನ ಕಲಿತಾ ಹೋಗುತ್ತೆ. ಶಿಕ್ಷಕ ಕೇವಲ ಮಾಹಿತಿಯದಾನೆ ಅಲ್ಲ, ಮಾರ್ಗದರ್ಶಕ, ಪ್ರೇರಕ ಪಾತ್ರವನ್ನ ಕೂಡ ವಹಿಸ್ಬೇಕಾಗತ್ತೆ. ಮಕ್ಳಿಗೆ ಏನ್ ಬೇಕೋ ನಾವ್ ಅದನ್ನ ಪ್ರೊಡಕ್ಟ್ ಮಾಡ್ತಾ ಇರ್ಬೇಕು, ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇರ್ಬೇಕು. ಲೆಟ್ ಚಿಲ್ಡ್ರನ್ ಡಿಸ್ಕವರ್ ರಿಲೇಶನ್ಶಿಪ್ಸ್ ಅಂಡ್ ರೂಲ್ಸ್ ದೆಮ್ಸೆಲ್ಸ್ ವಿತ್ ಗೈಡೆನ್ಸ್. ನೋಡಿ, ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಕ್ಳು ಏನ್ ಮಾಡ್ತಾರೆ, ಆ ನಿಯಮಗಳು, ಸಂಬಂಧಗಳನ್ನ ಕಂಡುಹಿಡಿಯುವಂತಹ ಪ್ರಯತ್ನವನ್ನ ಕೂಡ ಮಗು ಮಾಡ್ತಾ ಹೋಗುತ್ತೆ. ಯೂಸ್ ಆಫ್ ಕಾಂಕ್ರೀಟ್ ಮೆಟೀರಿಯಲ್ಸ್ ಇನ್ ಪ್ರೈಮರಿ ಕ್ಲಾಸಸ್. ನೋಡಿ, ವಸ್ತುಗಳ ಆಧಾರಿತವಾಗಿ ಮಕ್ಕಳಿಗೆ ನಾವು ಕಲಿಕೆಯನ್ನ ಕೊಡಿಸ್ಬೋದು. ನೋಡಿ, ಈ ಹಂತದಲ್ಲಿ ಏನಾಗುತ್ತೆ, ಕ್ರಿಯಾತ್ಮಕ, ಪೂರ್ವ ಕ್ರಿಯಾತ್ಮಕ ಹಂತದ ಮಕ್ಕಳಿಗೆ ಚಿಕ್ಕ ಕಡ್ಡಿ, ಮೆಣಸು ಕಾಳು, ಪ್ರದರ್ಶಕ ಮಾದರಿಗಳ ಮೂಲಕ ಬೋಧನೆಯನ್ನ ಮಾಡೋದ್ರಿಂದ ಮಕ್ಕಳಿಗೆ ರಿಯಲಿಸ್ಟಿಕ್ ಅಂತ ಅನ್ಸುತ್ತೆ. ಹಾಗೆ ಸಂಖ್ಯೆ, ಸಂರಕ್ಷಣಾ ಕಲ್ಪನೆ, ಅಳತೆ, ವರ್ಗೀಕರಣ ಇವೆಲ್ಲವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಮಕ್ಕಳಿಗೆ ಸಹಾಯವನ್ನ ಕೂಡ ಮಾಡುತ್ತೆ. ಇನ್ನ ಪ್ಯೂರ್ ಇಂಟ್ರಾಕ್ಷನ್, ಸಮವಯಸ್ಕರ ಸಂವಹನ, ಗ್ರೂಪ್ ವರ್ಕ್, ಪೇರ್ ಡಿಸ್ಕಷನ್ ಹೆಲ್ಪ್ ಚಿಲ್ಡ್ರನ್ ಟು ಡಿಸೆಂಟರ್ ಅಂಡ್ ಸಿ ಅದರ್ ವ್ಯೂ ಪಾಯಿಂಟ್ಸ್. ನೋಡಿ, ಗುಂಪುಗಳ ಕೆಲಸಗಳನ್ನ ಕೊಡಕ್ ಹೆಲ್ಪ್ ಆಗುತ್ತೆ. ಸ್ನೇಹಿತರ ಜೊತೆ ಚರ್ಚೆಗಳು ಇತರರ ದೃಷ್ಟಿಕೋನವನ್ನ ಅರ್ಥ ಮಾಡ್ಕೊಳ್ಳುತ್ತೆ. ಈಗೋ ಸೆಂಟ್ರಿಸಮ್ ಕಡಿಮೆ ಆಗ್ಲಿಕ್ಕೆ ಸಹಕಾರವನ್ನ ಮಾಡುತ್ತೆ. ಇಂಡಿವಿಜುವಲ್ ಡಿಫರೆನ್ಸಸ್, ವೈಯಕ್ತಿಕ ಭೇದಗಳ ಗೌರವ. ನೋಡಿ, ಎಲ್ಲಾ ಮಕ್ಕಳು ಕೂಡ ಒಂದೇ ವೇಗದಲ್ಲಿ ಕಲಿಯಕ್ ಸಾಧ್ಯ ಇಲ್ಲ, ಬಿಕಾಸ್ ಆಫ್ ಇಂಡಿವಿಜುವಲ್ ಡಿಫರೆನ್ಸಸ್ ಅಂತ ಕರಿತೀವಿ. ಇಲ್ಲೂ ಕೂಡ ನಾವ್ ಇದನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಎಲ್ಲಾ ಮಕ್ಕಳು ಒಂದೇ ಅಲ್ಲ, ಎಲ್ಲಾ ಒಂದೇ ವಯಸ್ಸಿನ ಮಕ್ಕಳು ಎಲ್ಲಾ ಒಂದೇ ರೀತಿಯಾದಂತಹ ಜ್ಞಾನಾತ್ಮಕ ಹಂತದಲ್ಲಿ ಇದ್ದಾರೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳಕ ಆಗದೇ ಇಲ್ಲ. ಸೊ ಎಲ್ಲಾ ಒಂದೇ ಹಂತದಲ್ಲಿ ಇದ್ದಾರೆ, ಒಂದೇ ವಯಸ್ಸಿನವರು ಅಂತ ಹೇಳಿ ಜ್ಞಾನಾತ್ಮಕ ಹಂತ ಒಂದೇ ತರ ಇರುತ್ತೆ ಅಂತ ನಾವ್ ಅರ್ಥ ಮಾಡ್ಕೋಬಾರ್ದು. ಬೋಧನೆ ದ್ರವ್ಯವಾಗಿರ್ಬೇಕು, ಫ್ಲೆಕ್ಸಿಬಲ್ ಆಗಿರ್ಬೇಕು, ವೈಯಕ್ತಿಕ ವೇಗಕ್ಕೆ ಅವಕಾಶಗಳನ್ನ ಕೊಡ್ಬೇಕು. ಸೊ ಅದು ಇಂಪಾರ್ಟೆಂಟ್. ಹಾಗಾದ್ರೆ
ಪಿಯಾಜೆ ಸಿದ್ಧಾಂತದ ಮೌಲ್ಯಮಾಪನವನ್ನ ನೋಡೋಣ. ಕಾಂಟ್ರಿಬ್ಯೂಷನ್ಸ್ ಏನೇನಿದೆ, ಮಕ್ಕಳು ಜ್ಞಾನಾತ್ಮಕ ವಿಕಾಸವನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದಂತಹ ಮೊದಲ ದೊಡ್ಡ ವಿಜ್ಞಾನಿ ಅಂತ ಹೇಳಿ ಈತನನ್ನ ಗುರುತಿಸ್ತಾ ಇದ್ವಿ. ಓಕೆ, ಅರ್ಥ ಆಯ್ತಾ ನಿಮ್ಗೆಲ್ರಿಗೂ ಕೂಡ? ಅಂಡ್ ಶೋಡ್ ದಟ್ ಚಿಲ್ಡ್ರನ್ ಥಿಂಕ್ ಡಿಫ್ರೆಂಟ್ಲಿ ಫ್ರಮ್ ಅಡಲ್ಟ್ಸ್, ನಾಟ್ ಜಸ್ಟ್ ಲೆಸ್. ನೋಡಿ, ಮಗು ದೊಡ್ಡವ್ರಿಗಿಂತ ಕೇವಲ ಕಡಿಮೆ ಯೋಚನೆ ಮಾಡೋದಿಲ್ಲ, ದೊಡ್ಡವನಿಗಿಂತ ಏನ್ ಕಡಿಮೆ ಯೋಚನೆ ಮಾಡಲ್ಲ, ಸಂಪೂರ್ಣ ಬೇರೆ ರೀತಿಯ ಯೋಚನೆಯನ್ನ ಅಂತ ಹೇಳಿ ಇವ್ರು ತೋರಿಸ್ತಾರೆ. ಎಂಫಸೈಸ್ಡ್ ಆಕ್ಟಿವ್ ಕನ್ಸ್ಟ್ರಕ್ಟಿವ್ ನೇಚರ್ ಆಫ್ ಲರ್ನಿಂಗ್. ಕಲಿಕೆ ಒಂದು ಸಕ್ರಿಯ ಸ್ವಯಂ ನಿರ್ಮಾಣಾತ್ಮಕ ಪ್ರಕ್ರಿಯೆ ಅಂತ ಹೇಳಿ ಬಲವಾಗಿ ಒತ್ತಿ ಹೇಳ್ತಾರೆ. ಯೂಸ್ ಇಂಪ್ಯಾಕ್ಟ್ ಆನ್ ಎಜುಕೇಶನ್, ಚೈಲ್ಡ್ ಸೆಂಟರ್ಡ್ ಆಕ್ಟಿವಿಟಿ ಬೇಸ್ಡ್ ಡಿಸ್ಕವರಿ ಲರ್ನಿಂಗ್. ಇವರ ಒಂದು ಚಟುವಟಿಕೆ ಅಥವಾ ಕೆಲಸಗಳು ಹೆಂಗಿರುತ್ತೆ ಅಂದ್ರೆ ಬಾಲಕ ಕೇಂದ್ರಿತ, ಚಟುವಟಿಕೆ ಆಧಾರಿತ, ಅನ್ವೇಷಣಾತ್ಮಕ ಶಿಕ್ಷಣದ ಮೇಲೆ ದೊಡ್ಡ ಪ್ರಭಾವವನ್ನ ಬೀರುತ್ತೆ. ಇನ್ನ ಟೀಕೆಗಳಿದಾವ? ಹೌದಿದೆ, ಸಾಕಷ್ಟು ಟೀಕೆಗಳನ್ನ ಕೂಡ ನಾವಿಲ್ಲಿ ನೋಡ್ಬೋದು. ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಅಂಡರ್ ಎಸ್ಟಿಮೇಷನ್ ಆಫ್ ಚಿಲ್ಡ್ರನ್ಸ್ ಎಬಿಲಿಟೀಸ್. ಮಕ್ಕಳ ಸಾಮರ್ಥ್ಯವನ್ನ ತುಚ್ಛ ಗಣನೆಗೆ ತಂದಿದ್ದಾರೆ ಅಂತ ಕೆಲವೊಬ್ರು ಹೇಳ್ತಾರೆ. ನೋಡಿ, ಕೆಲಸವನ್ನ ಸರಳಗೊಳಿಸಿದಾಗ ಕೆಲವು ಸಾಮರ್ಥ್ಯಗಳು, ವಸ್ತುಗಳ ಸ್ಥಿರತೆ, ಸಂರಕ್ಷಣೆ, ಸೊ ಪಿಯಾಜೆ ಹೇಳಿದ್ದಕ್ಕಿಂತಲೂ ಕೂಡ ಮೊದಲೇ ಕಾಣಿಸ್ಕೊಳ್ಳುತ್ತೆ ಅಂತ ಹಲವಾರು ಟೀಕೆಗಳಿದೆ. ಲೇಟರ್ ರಿಸರ್ಚ್, ನಂತರದ ಸಂಶೋಧನೆ ಆದ್ಮೇಲೆ ಏನಾಗುತ್ತಪ್ಪ ಅಂದ್ರೆ, ಸಮ್ ಎಬಿಲಿಟೀಸ್ ಲೈಕ್ ಆಬ್ಜೆಕ್ಟ್ ಪರ್ಫಾರ್ಮೆನ್ಸ್, ಕನ್ಸರ್ವೇಷನ್ಸ್ ಗಳೆಲ್ಲವೂ ಕೂಡ ಅಪಿಯರ್ ಅರ್ಲಿಯರ್ ದ್ಯಾನ್ ಪಿಯಾಜೆ ಸೇಡ್. ಪಿಯಾಜೆ ಹೇಳಿದ್ದ ವಯಸ್ಸಿಗಿಂತಲೂ ಕೂಡ ಮುಂಚೆನೆ ಇವೆಲ್ಲ ಬೆಳೆದಿರುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ. ಸ್ಟೇಜಸ್ ಟು ರಿಜಿಡ್, ಹಂತಗಳ ಕಠಿಣ ನಿರ್ಧಾರ. ಡೆವಲಪ್ಮೆಂಟ್ ಮೇ ಬಿ ಮೋರ್ ಕಂಟಿನ್ಯೂಸ್, ಚಿಲ್ಡ್ರನ್ ಮೇ ಶೋ ಫೀಚರ್ಸ್ ಆಫ್ ಮೋರ್ ದ್ಯಾನ್ ಒನ್ ಸ್ಟೇಜ್ ಅಟ್ ದ ಸೇಮ್ ಟೈಮ್. ವಿಕಾಸ ಹಂತ ಹಂತವಾಗಿ ಕಟುತೆಯಿಂದ ಇರದೆ ಹೆಚ್ಚು ನಿರಂತರ, ಒಂದೇ ಸಮಯದಲ್ಲಿ ಮಗು 2 ಹಂತಗಳ ಲಕ್ಷಣ ಪ್ರದರ್ಶಿಸಬಹುದು ಅಂತ ಹೇಳಿ ಕೆಲವರು ಟೀಕೆಕಾರರು ಇರ್ತಾರಲ್ವಾ. ಯಾಕೆ ಟೀಕೆ ಅಂತಂದ್ರೆ, ಯಾವ ಒಂದು ಸಿದ್ಧಾಂತವನ್ನ ನಾನು ರೂಢಿ ಮಾಡಿದೀನಿ, ಸಿದ್ಧಾಂತವನ್ನ ನಾನು ಮಾಡ್ತಾ ಇದ್ದೀನಿ ಅಂತಂದಾಗ ಅದಕ್ಕೆ ಮಾಡಿದ್ಮೇಲೆ ಸಾಕಷ್ಟು ಟೀಕೆಗಳು ಬರುತ್ತೆ. ಕಲ್ಚರಲ್ ಅಂಡ್ ಸೋಷಿಯಲ್ ಫ್ಯಾಕ್ಟರ್ಸ್ ಅಂಡರ್ ಎಂಫಸೈಸ್. ನೋಡಿ, ವೈಗೋಟಸ್ಕಿ ಅವರು ಮೊದಲಾದವರೆಲ್ಲ ಏನಪ್ಪಾ ಅಂತಂದ್ರೆ, ಸಾಮಾಜಿಕ ಸಂವಹನ, ಸಂಸ್ಕೃತಿ, ಜ್ಞಾನಾತ್ಮಕ ವಿಕಾಸದಲ್ಲಿ ಪಿಯಾಜೆ ಹೇಳಿದ್ದಕ್ಕಿಂತ ಹೆಚ್ಚಿನ ಪಾತ್ರ ವಹಿಸುತ್ತೆ ಅಂತ ಹೇಳಿ ಹೇಳ್ತಾರೆ. Vygotsky and other argue that social interaction and cultural play a stronger role than Piaget emphasized ಅಂತ ಹೇಳ್ತಾರೆ. ನಿಮಗೆ ಗೊತ್ತಿದೆ, ವರ್ತನವಾದಿಗಳಿಗಿಂತ ಗೆಸ್ಟಾಲ್ಟ್ ವಾದಿಗಳು ಬಹಳ ವಿಭಿನ್ನ, ಅವ್ರವ್ರು ವಾದಗಳನ್ನ ಒಪ್ಪೋದೇ ಇಲ್ಲ. ಸೊ ಇದನ್ನೆಲ್ಲ ನಾವ್ ಯಾಕೆ ಓದ್ಬೇಕು ಅಂತಂದ್ರೆ, ಓದ್ಲೇಬೇಕು, ಅನಿವಾರ್ಯ. ಓದಿಲ್ಲ ಅಂತಂದ್ರೆ ಮುಗ್ದೋಯ್ತು ಕತೆ. ಸ್ಮಾಲ್ ಅನ್ರೆಪ್ರೆಸೆಂಟೇಟಿವ್ ಸ್ಯಾಂಪಲ್ಸ್, ಮೇನ್ಲಿ ಹಿಸ್ ಓನ್ ಚಿಲ್ಡ್ರನ್. ಪಿಯಾಜೆ ಅವರ ಅಧ್ಯಯನಗಳು ಹೆಚ್ಚಾಗಿ ಸ್ವಂತ ಮಕ್ಕಳನ್ನೇ ಆಧರಿಸಿದ್ದರಿಂದ ಸಾಮಾನ್ಯೀಕರಣ ಪ್ರಶ್ನಾರ್ಥಕ. ಸಾಮಾನ್ಯವಾಗಿ ಎಲ್ಲಾ ಮಕ್ಕಳು ಹಂಗೆ ಇರ್ತಾರೆ ಅನ್ನೋದು ಸ್ವಲ್ಪ ತಪ್ಪು ಅಂತ ಹೇಳಿ ಹೇಳ್ತಾರೆ. ಓಕೆ, ಲ್ಯಾಂಗ್ವೇಜ್ ಡಿಮ್ಯಾಂಡ್ಸ್ ಇನ್ ಟಾಸ್ಕ್ಸ್. Some of Piaget's tasks were linguistically complex. Children may have failed due to misunderstanding language, not lack of logic. ನೋಡಿ, ಕೆಲ ಪ್ರಯೋಗಗಳಲ್ಲಿ ಭಾಷಾ ಕ್ಲಿಷ್ಟತೆ ಇದ್ದಿದ್ರಿಂದ ಮಗು ತಾರ್ಕಿಕತೆ ಇಲ್ಲದೆ ಇರೋ ಕಾರಣ, ತಾರ್ಕಿಕತೆ ಇಲ್ಲ ಅಂತ ಕಾರಣದಿಂದ ಅಲ್ಲ, ಆದ್ರೆ ಪ್ರಶ್ನೆಯ ಅರ್ಥ ಸರಿಯಾಗಿ ತಿಳಿಯದ ಕಾರಣ ತಪ್ಪು ಉತ್ತರ ಕೊಟ್ಟಿರಬಹುದು ಅಂತ ಅನ್ಕೊಳ್ತಾರೆ. ಒಟ್ಟಾರೆಯಾಗಿ ಕೆಲವೊಂದು ಟೀಕೆಗಳು ಕೂಡ ಉಂಟು. ನೆಕ್ಸ್ಟ್ ನಾವು ಕೋಲ್ಬರ್ಗ್ ರವರ ಥೇರಿಯನ್ನ ನಾಳಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಲಾರೆನ್ಸ್ ಕೋಲ್ಬರ್ಗ್ ರವರ ಥೇರಿ ನಾಳೆ ನಾನು ನಿಮಗೆ ಹೇಳ್ತೇನೆ. ಸೊ ಇವತ್ತಿನ ತರಗತಿಯಲ್ಲಿ ಜೀನ್ ಪಿಯಾಜೆ ಅವರ ಕಂಪ್ಲೀಟ್ ಆಗಿರುವಂತಹ ಸಿದ್ಧಾಂತವನ್ನ ನನಗೆ ಹೆಂಗ್ ಹೇಳಲಿಕ್ಕೆ ಬರುತ್ತೋ ಹಂಗೆ ಹೇಳುವಂತ ಪ್ರಯತ್ನ ಮಾಡಿದೀನಿ. ಹೋಪ್ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಥೇರಿ ಆಗಿರುತ್ತೆ ಎಕ್ಸಾಮ್ ದೃಷ್ಟಿಕೋನದಿಂದನೂ. ಮತ್ತೆ ನೀವು ಒಬ್ಬ ಟೀಚರ್ ಅಂತಂದ್ರೆ ನಿಮ್ಗೂ ಕೂಡ ಅದು ಅರ್ಥ ಮಾಡ್ಕೊಳ್ಬೇಕು. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬೈ.